ಅನ್ನ ಕೊಟ್ಟರು ಬೇಡ ಅಂಗಿಸುವರ ಸಂಘ, ಹಾಲು ಕೊಟ್ಟರು ಬೇಡ ವಿವೇಕಿಗಳ ಸಂಘ, ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ. ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ, ಕೋಟಿ ಕೋಟಿ ಕೊಟ್ಟರು ಬೇಡ ಕುಡುಕರ ಸಂಘ ಎಂದು ಘಂಟಾಘೋಷವಾಗಿ ಬೊಗಳುತ್ತಿದ್ದ ರಾಮ್ಯ ಈ ಊರು ಹೊಲಸು ದೇವರ ರಾಮ್ಯ ರೈತ ಸಂಘದ ಅಧ್ಯಕ್ಷನ ಪಾಡು ನಾಯಿಯ ಪಾಡು. ಹೋ ಇಲ್ಲಿ ಯಾವುದೋ ಒಂದು ಹಕ್ಕಿ ಇತ್ತ ಕಡೆನೇ ಬರ್ತಾ ಇದೆ. ಬರಲಿ ಬರಲಿ, ಬಹಳ ದಿನ ಕಳೆದವು ಹಕ್ಕಿಯ ಜೊತೆ ಸರಸವಾಡದೆ. ಓಹೋ, ಬರುತ್ತಿರುವಳು ನನ್ನ ಪರ್ಸನಲ್ ಸೆಕ್ಯೂರಿಟಿ ಚಾರ್ಲಿ ಮಗಳು. ಇದೇನಿದು ಮೈ ತುಂಬಿಕೊಂಡುದು ಮಾಗಿದ ಹಣ್ಣಿನ ತರ ಫಳ ಅಂತ ಹೊಳೆಯುತ್ತಿರುವಳು. ಇದು ನಮ್ಮ ಹಿತ್ತಲ ಗಿಡದ ರಂಬೆ ಕೊಂಬೆ ಮರೆಯಲ್ಲಿ ಬೆಳೆದ ಬಂದ ಮಾವಿನ ಹಣ್ಣು. ಇದನ್ನು ಬಹಳ ದಿನ ಬಿಟ್ಟರೆ ಬಾಗಿ ಹೋಗುವುದು. ಇದನ್ನು ಕಚ್ಚಿ ಕಚ್ಚಿ ತಿನ್ನಲು ಒಳ್ಳೆಯ ಸಮಯ. ಏ ಚಂದ್ರಚಕೋರಿ ನಿಲ್ಲೋ. ನನ್ನ ಹೆಸರು ಚಂದ್ರಚಕೋರಿ ಅಲ್ಲ, ಮದರಂಗಿ ಅಂತ. ಮದರಂಗಿ ವಾರೇ ವಾ, ನಾ ನೋಡಿದ್ದು ನಿನ್ನಂತ ಯೌವನದ ಹುಡುಗಿಯರನ್ನು. ಈ ನಿನ್ನ ಸೃಷ್ಟಿಸಿದ ಆ ಸೃಷ್ಟಿಕರ್ತನಿಗೆ ನನ್ನಿಂದ ಒಂದು ತುಂಬಾ ಥ್ಯಾಂಕ್ಸ್. ಈ ಚಿತ್ರ ನನ್ನ ಬಳಿ ಸುಚಿತ್ರವಾಗಲೇಬೇಕು. ನೋಡ್ರಿ, ನೀವು ನಮ್ಮ ಅಪ್ಪರಿಗೆ ಧಣಿಯರದಿರಿ, ಆದ್ರ ನನಗಲ್ಲ. ಸತ್ಯ, ನ್ಯಾಯ, ನೀತಿ, ಧರ್ಮ ಅಂದರೆ ಇವು ಎಲ್ಲವನ್ನು ಮಟ್ಟ ಹಾಕುವ ಅಸ್ತ್ರ, ಕ್ರಾಂತಿಕಾರಿ ಖಡ್ಗ, ಬಡವರಿಗೆ ರಾಕ್ಷಸ. ಈ ನಿನ್ನಂತ ಹೆಣ್ಣಿಗೆ ರಸಿಕ ರಾಜ. ನೋಡ್ರಿ, ಸತ್ಯ ನ್ಯಾಯ ಅಂತೇಳಿ ಹೆಣ್ಮಕ್ಳನ್ನ ಅಪಹಾಸ್ಯ ಮಾಡಿ ಮಾತಾಡಕ್ ಹೋಗ್ಬೇಡ್ರಿ. ಒಬ್ಬಕ್ಕೆ ಸಿಕ್ಕಿನಂತೇಳಿ ಏನೋ ವಿಚಾರನೂ ಮಾಡಕ್ ಹೋಗ್ಬೇಡ್ರಿ. ಚಂದಗ ಮರ್ಯಾದೆ ಕೊಟ್ಟು ಮರ್ಯಾದೆಯಿಂದನ ಮಾತಾಡ್ರಿ. ಮರ್ಯಾದೆ ಮದರಂಗಿ, ನೀನೇನೋ ರಾಮಾಯಣದಲ್ಲಿ ರಾವಣ ಕದ್ದ ಹೋದ ಸೀತೆಯೋ ಅಥವಾ ಬ್ರಿಟಿಷರೊಂದಿಗೆ ಹೋರಾಟ ಮಾಡಿದ ಕಿತ್ತೂರ ರಾಣಿ ಚೆನ್ನಮ್ಮಳೋ? ನಾನು ಎನ್ನುವ ವೀರಾದಿ ವೀರ ಸೂರರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅಂಥದರಲ್ಲಿ ನೀನೊಂದು ಯೌವನ ತುಂಬಿದ ಹಣ್ಣು. ಈ ಹಣ್ಣಿಗೆ ಒಡೆಯ ನಾನಾಗಬೇಕೆಂದು ಬಡಬಡಿಸಿ ಬಂದರೆ ನಿನಗೆ ಮರ್ಯಾದೆ ಕೊಡಬೇಕಾ? ನೋಡು ಮದರಂಗಿ, ನಿನಗೆ ಏನು ಬೇಕು ಕೇಳು, ಎಷ್ಟು ಹಣ ಬೇಕು ಕೇಳು, ನಾ ಕೊಡುತ್ತೇನೆ. ಆದರೆ ಒಂದೇ ಒಂದು ಸಲ ನಾ ಹೇಳಿದಂತೆ ಕೇಳಲೇಬೇಕು. ನೋಡ್ರಿ ಧಣಿಯವರು, ನಾವು ಬಡವರೇ ಇರ್ಬೋದು, ಆದ್ರ ನಿಮ್ಮಂತ ಶ್ರೀಮಂತರ ಕಡೆ ಸಿರಿತನಕ ಆಸೆ ಪಟ್ಟು ಎಂದು ಶೀಲ ಮಾರ್ಕೊಳ್ಳೋದಿಲ್ಲ. ನಿನಗೆ ಮೆತ್ತಗ ಮಾತನಾಡಿ ವರ್ಣಿಸಿದರೆ ಇಷ್ಟವಿಲ್ಲ ಎಂದು ಕಾಣುತ್ತದೆ. ಮತ್ತೇನು ಮಾಡಕ್ಕಾಗುತ್ತದೆ?
ಯಾರು ಇರದ ಈ ದಟ್ಟ ಅರಣ್ಯದ ಕಾಡಿನಲ್ಲಿ ನಿನ್ನನ್ನು ಒಯ್ದು ಮುತ್ತಿಕ್ಕಬೇಕಾಗುತ್ತದಲೇ. ಬೇಡ ದಣಿ, ಬೇಡ. ಬಾರಲೇ ಬಾ. ಥೋಯೋಣ ಅಡ್ಕೋತಿ ನನ್ನ ಮಗ ಇತ್ಲ ಕಡನೆ ಬರ್ತಾ ಇದ್ದ. ನೋಡು ಮದರಂಗಿ, ನಿನ್ನ ತಂದೆ ಇತ್ತ ಕಡನೆ ಬರ್ತಾ ಇದ್ದಾನೆ. ಎಲ್ಲಿ ನಡೆದ ವಿಷಯವನ್ನು ಅವನು ಮುಂದೆ ಬಾಯಿ ಬಿಟ್ಟರೆ ಅವನ ಪ್ರಾಣ ಯಮಲೋಕಕ್ಕೆ. ಈ ನಿನ್ನ ಶೀಲ ಈ ವಜ್ರಕಾಂತನಗೆ. ಮಗಳ ಮದರಂಗಿ ನೀನು ಇಲ್ಲದೇನವ? ಅಲ್ಲೇ ನೀವು ನಮ್ಮ ಸಾಕೋರು ಇಲ್ಲೇ ನಮಸ್ಕಾರ ರೇ ಜನರ. ಏನು ಚಾರ್ಲಿ, ಮಗಳನ್ನೇನು ಚೆನ್ನಾಗಿ ಬೆಳೆಸಿದ್ದೀಯಲ್ಲ. ಸಂಜೆ ಕಡೆ ಮನೆ ಕಡೆ ಕರೆದುಕೊಂಡು ಬಾ, ನನ್ನ ಉಡುಗೊರೆ ಕೊಟ್ಟು ಕಳಿಸುತ್ತೇನೆ. ಮಗಳ ಮದರಂಗಿ, ನೀ ಮನೆ ಕಡೆ ನಡೆಯವ. ಈ ದಾರಿ ಮೇಲೆ ನಿಂತು ಏನು ಮಾತಾಡಕತ್ತೀವ? ಇಲ್ಲಿ ದಾರಿ ಮೇಲೆ ನಿಂತು ದಾರಿ ಮ್ಯಾಗ ನಿಂತು ಖಾಲಿ ಮಾತಾಡಕತ್ತಿಲ್ಲಪ್ಪ ನಾನು. ಈ ನಿಮ್ಮ ಧಣಿದು ತಿಂಡಿ ತೀರಿಸ್ಕೊಳಕ ಬಂದ ನೀವ ನನ್ನ ಹತ್ರ. ಅಲ್ಲ ಇವನು ಹಿಂಗೆ ದೊಡ್ಡವ್ರಿಗೆ ಮಾತಾಡಬಾರ್ದು ಬೇ. ಅವರು ಶ್ರೀಮಂತರು, ಏನರ ಒಂದು ಅಂದಿರ್ಬೇಕು ನಕಲಿಗೆ. ನಡೆಯವ ಮನೆಗೆ, ನಕ್ಲಿಗೆ ಮನಿಗೆ ಬಾ, ಹೇಳ್ತೀನಿ ನಿನಗೆಲ್ಲ. ನಡೆಯವ ಮನೆಗೆ ನಡಿ ಹೇಳಕಂತ ಮನೆ ಹೋಗಿಂದ. ಎಲ್ಲ ಇವನು ನನ್ನ ಮನೆ ಜಗಲಿಗೆ ಕೈ ಹಾಕ್ಯ ನನ್ನ ಮ್ಯಾಲೆ. ಈ ಮಗನ್ ನೋಡ್ರಿ ಮುಂದೈತೆ ಇವಾಗ ಈ ಕೈ ಕೆಳಕ ಬನ್ನ. ಚಾರ್ಲಿ, ಏನು ವಿಚಾರ ಮಾಡುತ್ತಿರುವೆ? ಆದರೂ ಚಾರ್ಲಿ ಮಗಳು ಚಿತ್ರಪಟ ನನ್ನನ್ನು ವಿಚಿತ್ರವನ್ನಾಗಿ ಮಾಡಿದೆ. ಆದಷ್ಟು ಬೇಗನೆ ಈ ಚಿತ್ರಕ್ಕೆ ಬಣ್ಣ ತುಂಬುವ ಕಲೆಗಾರನಾಗಲೇಬೇಕು. ಸೊಕ್ಕು ಬಂದ ಕ್ವಾಣಿಗೆ ಹೆಂಗೆ ಸುಣ್ಣ ನೀರು ಕುಡಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ. ನೋಡಿ ಈ ಕ್ವಾಣಿಗೆ ಹೆಂಗೆ ಸುಣ್ಣ ನೀರು ಕುಡಿಸ್ತೀನಿ ಅಂತ. ಯಪ್ಪ ಸಾವ್ಕಾರ, ನೀವು ಹಾವಿನ ಹೊಲ ಮುಟ್ಟೀರಿ, ಆದ್ರೆ ಹಾವಿನ ಹೆಡಿ ಮರಿಬೇಕು ನೋಡ್ರಿ ಅಂದೇ. ಅಂದರೆ ನಿನ್ನ ಮಾತಿನ ಅರ್ಥ? ಯಪ್ಪ, ಈ ರಾಮಣ್ಣನಿಗೆ ಕೊಟ್ಟ ಶಿಕ್ಷೆ ಅದು ಘಟಸರ್ಪದ ಘಟಿ ಆಗೈತಿ. ಆದ್ರೆ ಅವ್ರ ತಮ್ಮ ಹುಲಿ ಅದನಲ್ಲ, ಅವ್ರು ಸೊಕ್ಕ ಮುರಿಬೇಕಾದ್ರ ಈ ಘಟಸರ್ಪದ ಘಟಿ ಉಳಿದಂಗ ನೋಡ್ರಿ, ಉಳಿದಂಗ. ಚಾರ್ಲಿ, ಅದಕ್ಕೂ ಟೈಮ್ ಫಿಕ್ಸ್ ಮಾಡಿದ್ದೇನೆ. ದೇಶಕ್ಕೆ ಒಬ್ಬನೇ ಪ್ರಧಾನಿ, ರಾಜ್ಯಕ್ಕೆ ಒಬ್ಬನೇ ಮುಖ್ಯಮಂತ್ರಿ, ಈ ತಾಲೂಕಿಗೆ ಒಬ್ಬನೇ ಶಾಸಕ. ಆದರೆ ಈ ನಾಟಕಕ್ಕೆ ಒಬ್ಬನೇ ಖಳನಾಯಕ. ಆ ಖಳನಾಯಕ ನಾನೇ ಇರುವಾಗ, ನಾನೇ ಹೆಣೆದಿರುವ ಈ ಕತೆಗೆ ಸದ್ಯದಲ್ಲೇ ಅಂತ್ಯ ಹಾಡುತ್ತೇನೆ. ಅಂತ್ಯ ಹಾಡೋದಿದ್ದರೆ ನನ್ನ ಹೆಸರು ವಜ್ರವೈಡೂರ್ಯದ ವಜ್ರಕಾಂತನೇ ಅಲ್ಲ. ಯಪ್ಪ, ಆ ಹುಲಿಯ ಈ ಕಡೆ ಬರಕತ್ತನಪ್ಪ. ಯಪ್ಪ, ನಮಗೆ ಯಾಕೋ ಸಂಶಯ ಬರಾಕತ್ತೈತೆ. ಇಲ್ಲಿಂದ ಜಗ ಖಾಲಿ ಮಾಡಿಬಿಡು ಬಾ. ಚಾರ್ಲಿ, ವೈರಿಗೆ ಹೆದರಿ ಹೋಗುವ ಮಾತು ಈ ವಜ್ರಕಾಂತನ ಎಸ್ಟ್ರಿ ಒಳಗೆ ಬರದಿಲ್ಲ.
ಚಾರ್ಲಿ, ಇತ್ತಿತ್ಲಾಗ ಈ ಊರಿನ ಜನರ ರೋಷ ಹಾಗೂ ದ್ವೇಷ ಎಲ್ಲಿ ಹಾಳಾಗಿ ಹೋಗಿದೆ. ಮಂಡಗಾಮಿನಿ ಅಂತ ಅಲೆಮಾರಿಯ ಜೀವನ ನಡೆಸುತ್ತಿದ್ದಾರೆ. ಇವರನ್ನು ನೋಡಿದರೆ ನಮಗೆ ಕೇಕೆ ಹೊಡೆದು ನಗುಬೇಕು ಎನಿಸುತ್ತದೆ. ಲೇ ವಜ್ರಕಾಂತ, ಬಾಯಿ ಮುಚ್ಚಲೇ ನಾ ಬರ್ತ. ಈ ದೇಹದಲ್ಲಿ ಸ್ವಾತಂತ್ರ್ಯಗಾರನ ರಕ್ತ ಹರಿಯುತ್ತದೆ. ಒಟ್ಟೊತ್ತಲೇ ರೈತರ ಏಳಿಗೆಗಾಗಿ ಹೋರಾಟ ಮಾಡಲು ಛಲಕಟ್ಟ ಛಲಗಾರನು ನಾನು. ಹಾಗಾದರೆ ಲೇ ಹುಚ್ಚು ಹುಲಿಯ, ಎಲ್ಲಿದೆ ನಿಮ್ಮ ರೈತ ಸಂಘ? ನಿಮ್ಮ ರೈತ ಸಂಘದ ಅಧ್ಯಕ್ಷ ನರಕಿತ್ತು ನಾಯಿ ಅಂತಾಗಿದೆ ನಿಮ್ಮ ರೈತ ಸಂಘದ ಪರಿಸ್ಥಿತಿ. ಎಲೆ ಹುಚ್ಚು ನಾಯಿ, ರೈತರು ನಮ್ಮ ಮನೆಯ ದೇವರು. ರೈತ ಸಂಘ ನಮ್ಮ ದೇವಾಲಯ. ಆ ದೇವರ ಬಗ್ಗೆ ಹೇಳಿಸಿದರೆ ಕತ್ತರಿಸುವೆ ಮಗನ ನಿನ್ನ ಕತ್ತನ್ನು. ಕತ್ತರಿಸುವೆ ಲೇ ಹುಲಿಯ, ಕತ್ತರಿಸಿಕೊಳ್ಳಲು ನಾವೇನು ಕೈಯಲ್ಲಿ ಬಳೆ ತೊಟ್ಟ ಹೆಂಗಸರು ಅಲ್ಲ. ನೋಡು ಹುಲಿಯ, ಇನ್ನು ಒಂದೇ ಒಂದು ವಾರ ಗಡು ಕೊಡುತ್ತೇನೆ ನಿನಗೆ. ನೀನಾಗಲೇ ನೀನು ಬಂದು ಈ ರೈತ ಸಂಘದ ಅಧ್ಯಕ್ಷ ಏ ವಜ್ರಕಾಂತ ಎಂದು ಘೋಷಿಸಿದರೆ ಒಳ್ಳೆಯದು. ಇಲ್ಲವಾದರೆ ಎದುರಾದ ರೈತರ ಹಣದ ಮೇಲೆ ಅಧ್ಯಕ್ಷ ಸ್ಥಾನ ಪಡೆಯಬೇಕಾಗುತ್ತದೆ. ಲೇ ವಜ್ರಕಾಂತ, ಹೆಣದ ಮೇಲೆ ನೀನು ಏರುವೆಯೋ, ಬಲೆ ಕೊಡುವ ಕುರಿಯಾಗುವೆಯೋ, ನಾನೇ ನೋಡೇ ಬಿಡುತ್ತೇನಲೇ ಮಗನೇ. ಲೇ ಹುಲಿಯ, ತೂ ಬಂಡು ಬಡ್ಡಿ ಮಗನೇ, ಈ 12 ಬಾರಿನ ಬಂದೂಕಿನೊಂದಿಗೆ ಈ ನಿನ್ನ ಕೆಟ್ಟ ದೇಹವನ್ನು ಸುಟ್ಟು ಬಿಡುತ್ತೇನೆ ಮಗನೇ. ಥೋ ಬಂಡು ಬಡ್ಡಿ ಮಗನೇ, ಹೆಂಗಸರ ಹಾಗೆ ನೀನು ಬಂದೂಕು ತೋರಿಸಿದರೆ ಯಾವ್ದಾರಿ ಓಡಿ ಹೋಗುತ್ತೇನೆಂದು ತಿಳಿದಿದ್ದರೆ ಅದು ನಿನ್ನ ಮೂರ್ಖತನ. ಆ ನಿನ್ನ ಬಂದೂಕಿನ 12 ಗುಂಡು ನನ್ನ ಎದೆ ಬಗೆದರು ನನ್ನ ಪರಶುರಾಮನ ಕೊಡಲಿಯಿಂದ ನಿನ್ನ ತಲೆಯನ್ನು ಕತ್ತರಿಸುತ್ತೆ. ಆ ತಾಯಿಗೋಸ್ಕರ ದೇವಾಸುರ ಮತ್ತು ಚಕ್ರಾಸುರನ ಸಂಹಾರ ಮಾಡಿದ ಶನಿಯೇ ಅಡ್ಡ ಬಂದರೂ ನಿನ್ನನ್ನು ಬಿಡುವುದಿಲ್ಲ. ನೀನು ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಗಾಲು ಹಾಕಿ ನಿನ್ನ ಉದ್ದುದ್ದಲಾಗಿ ಕತ್ತರಿಸುತ್ತೇನೆ. ನಿನ್ನನ್ನು ಉದ್ದುದ್ದಲಾಗಿ ಕತ್ತರಿಸದೆ ಹೋದರೆ ನನ್ನ ಹೆಸರು ರೈತರ ಹುಲಿಯಾಣೆ ಅಲ್ಲ. ಬರ್ತೀನಿಲೇ ಮಗನೇ, ಎಚ್ಚರ. ಯಪ್ಪ, ಈ ಹುಲಿಯನ್ ಮಾತು ಕೇಳಿದ್ರ ನಮಗ ನಿಮ್ಮ ಮಾತು ಏನು ಲೇ ವಜ್ರಕಾಂತ, ಬರ್ತೀನಿಲೇ ಮಗನೇ, ಎಚ್ಚರ. ಎಚ್ಚರ ಇನ್ನು ಕವಿ ಬರದೆ ಕಥೆನೇ ಮುಗುದಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಚಾರ್ಲಿ, ಹೇಳಪ್ಪ. ಚಾರ್ಲಿ, ಆದಷ್ಟು ಬೇಗನೆ ಆ ರೌಡಿ ಚಾಣಾಕ್ಷನನ್ನು ಕರೆಸಿ ಇವನನ್ನು ಒಳ್ಳೆಯ ಪ್ಲಾನ್ ಮಾಡಿ ಇವನ ಸ್ವಕ್ಕಿದ ದೇಹವನ್ನು ಕತ್ತರಿಸಿ ಈ ಕೊಬ್ಬಿದ ದೇಹವನ್ನು ನೋಡಿ ನಾವು ಕೇಕೆ ಹೊಡೆದು ನಗಬೇಕು. ಈ ಊರಿನ ಜನ ನೆರಳಿ ನೆರಳಿ ಸಾಯಬೇಕು. ಬಾ,
ಅಂತೂ ಇಂದು ಕ್ವಾಣಿಯ ಸುಣ್ಣಿ ನೀರು ಕುಡಿಸಿದ್ದು ಹುಸಿ ಹೋತು. ಲೇ ಮಗನ ವಜ್ರ, ನಿನಗ ತಾಯಿ ಹೊಟ್ಟಿ ತಣ್ಣಗೈತ್ಲೆ ಮಗನ. ಅಲ್ಲ ಉಳ್ಕೊಂಡು ಹೋಗು. ಅಲ್ಲ ನನ್ನ ಮಗಳಿಗೆ ಕೈ ಹಾಕಿ ಅಂದಮೇಲೆ ನೋಡಿ ನಿನ್ನ ಮಾರಿ ಹಬ್ಬ. ಅಮ್ಮ ತಾಯಿ, ಯಾರಾದರೂ ಭಿಕ್ಷೆ ಹಾಕಿ ಪುಣ್ಯ ಕಟ್ಕೊಡ್ರಪ್ಪ. ಬಹಳ ದಿನಗಳಿಂದ ಅನ್ನವಿಲ್ಲದೆ ಹೊಟ್ಟೆ ಹಸಿದು ಸಂಕಟವಾಗುತ್ತದೆ. ನಿಮ್ಮಲ್ಲಿರುವುದು ಏನಾದರೂ ಹಾಕಿ ಪುಣ್ಯ ಕಟ್ಕೊಳ್ಳಿ. ಅಯ್ಯೋ, ನಿಮಗೆ ದಮ್ಮಯ್ಯ ಅಂತೀನಿ. ಭಿಕ್ಷೆ ಹಾಕಿ ಪುಣ್ಯ ಕಟ್ಕೊಳ್ರಪ್ಪ, ಪುಣ್ಯ ಕಟ್ಕೊಳ್ರಿ. ಓಯ್ಯ ದಮ್ಮಯ್ಯ ಧರ್ಮಾನೇ ಕಾಯುತ್ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಓಯ್ಯ ದಮ್ಮಯ್ಯ ಧರ್ಮಾನೇ ಕಾಯುತ್ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ದೇವ ಮಾರುತೇಶ್ವರ, ಎಂತಹ ಪರಿಸ್ಥಿತಿ ತಂದೆಯಪ್ಪ ನನ್ನ ಬಾಳಿನಲ್ಲಿ. ಎಂತಹ ಪರಿಸ್ಥಿತಿ ಬಂದರೂ ಭೂಮಿ ತಾಯಿಯತ್ತ ಕೈ ಮಾಡಿ ಬೀಜ ಹಾಕುತ್ತಿರುವ ಈ ನನ್ನ ಕೈ ಇಂದು ಆಕಾಶದ ಕಡೆಗೆ ಕೈ ಮಾಡಿ ಭಿಕ್ಷೆ ಮಾಡುವಂತಾಯಿತೆ ನನ್ನ ಸ್ಥಿತಿ. ಎಲೆ ಕ್ರೂರ ರಾಕ್ಷಸಿದಿ, ಎಂತಹ ಪರಿಸ್ಥಿತಿ ತಂದೊಡ್ಡಿದೆಯೇ ನನ್ನ ಬಾಳಿನಲ್ಲಿ. ಹಸಿವು ಹಸಿವು ಸಂಕಟವಾಗುತ್ತಿದೆ. ಈ ಹಸಿವೆಯನ್ನು ತಾಳಲಾರೆ. ಹೀಗೆ ಮುಂದುವರೆದರೆ ಈ ರೈತನ ಕಣ್ಣೀರಿಗೆ ಆಸರ ಯಾರು? ಆಸರ ಯಾರು? ನಡು ರಸ್ತೆಯಲ್ಲಿ ನರಳುತ್ತಾ ಬಿದ್ದೀರಲ್ಲ. ಏ ಯಾರಪ್ಪ ನೀನು? ಏನಾಗಿದೆ ನನಗೆ? ಹಸಿವು ಹಸಿವು ಹಸಿವು. ರಾಮಣ್ಣ ನೀನಾ? ಏನಾಗಿದೆ ನಿನಗೆ? ಹಸಿವು ನೀರು. ಏ ಕಾನ್ಸ್ಟೇಬಲ್, ಜೀಪಿನಲ್ಲಿ ನೀರಿನ ಬಾಟಿದೆ, ತನ್ನಿ. ರಾಮಣ್ಣವ್ರೆ, ಏನಾಗಿದೆ ನಿಮಗೆ? ಈ ಸಿಟಿಗೆ ಯಾವಾಗ ಬಂದೀರಿ? ಸೂಕ್ತ ಸಮಯ ಬರುವವರೆಗೆ ಈ ನನಗಾದ ಅನ್ಯಾಯವನ್ನು ಯಾರಿಗೂ ಹೇಳಬಾರದು. ಯಾಕೆ ರಾಮಣ್ಣವ್ರೆ, ಒಬ್ಬೊಬ್ಬರೇ ಏನೋ ಮಾತನಾಡುತ್ತಿದ್ದಾರಲ್ಲ?
ಸಂಕೋಚವಿಲ್ಲದೆ ಹೇಳಿ. ಅದಕ್ಕೆ ನಾನು ಚಿರಋಣಿ. ಅದಕ್ಕೆ ನಾನು ನಿಮ್ಮ ಆತ್ಮೀಯ ಇನ್ಸ್ಪೆಕ್ಟರ್ ಜಗನ್ನಾಥ್ ಇದ್ದೀನಿ. ಗೊತ್ತಾಯ್ತು ಸಾಹೇಬ್ರ, ಗೊತ್ತಾಯ್ತು. ಯಾಕೆ, ಏನಾಗಿದೆ ನಿಮಗೆ? ಇಲ್ಲಿಗೆ ಹೇಗೆ ಬಂದೀರಿ? ಹೇಗೆ ಬಂದೆ, ಎಲ್ಲಿಗೆ ಬಂದೆ ಒಂದು ಗೊತ್ತಾಗ್ತಿಲ್ಲ ಸಾಹೇಬ್ರೆ, ಗೊತ್ತಾಗ್ತಿಲ್ಲ. ನಿಮ್ಮ ಕಾಲಿಗೆ ಏನಾಗಿದೆ ರಾಮಣ್ಣವರೇ? ರಸ್ತೆ ಅಪಘಾತದಲ್ಲಿ ಕಾಲು ಕಳೆದುಕೊಂಡೆ ಸಾಹೇಬ್ರೆ, ಕಾಲು ಕಳೆದುಕೊಂಡೆ. ನನಗೆ ನೀವು ಏನೋ ಮುಚ್ಚಿಡುವಂತೆ ಕಾಣುತ್ತಿದೆ. ಸಂಕೋಚವಿಲ್ಲ ಹೇಳಿ, ಅದಕ್ಕೆ ನ್ಯಾಯ ಒದಗಿಸಿಕೊಡುತ್ತೇನೆ. ನಮ್ಮ ತಮ್ಮನ ಸಮಾನ ಇದ್ದಾರೆ ಸಾಹೇಬ್ರ, ನಿಮ್ಮ ಹತ್ರ ನಾನು ಯಾಕ್ರಿ ಸುಳ್ಳು ಹೇಳ್ರಿ ಸಾಹೇಬ್ರ? ಒಂದು ಉಪಕಾರ ಮಾಡ್ರಿ, ನಿಮಗೆ ಪುಣ್ಯ ಬರ್ತೈತಿ. ನೋಡಿ ದಯಮಾಡಿ ಅಳಬೇಡಿ. ಅದು ಯಾವ್ದು ಹೇಳಿ ರಾಮಣ್ಣವ್ರೆ? ಅಸಹಾಯಕರಿಗೆ ಸಹಾಯ ಮಾಡುವುದೇ ನಾನಿರುವುದು. ರಾಮಣ್ಣವ್ರೇ, ಸಾಹೇಬ್ರೆ, ನನ್ನ ಊರಿಗೆ ಕರ್ಕೊಂಡು ಹೋಗಿ ಕಳಿಸ್ಬಿಡ್ರಿ ಸಾಹೇಬ್ರೆ. ನಾನು ಭಿಕ್ಷೆ ಬಿಡದ ಹಣವನ್ನು ನಿಮಗೆ ಕೊಡುತ್ತೇನೆ. ನನ್ನನ್ನು ಊರಿಗೆ ಕರೆದುಕೊಂಡು ಹೋಗ್ರಿ ಸಾಹೇಬ್ರೆ. ನನ್ನ ತಮ್ಮ ನಮ್ಮ ಊರಿನ ರೈತರನ್ನು ನೋಡಬೇಕೆಂದು ಜೀವ ವಿಲವಿಲನೆ ಒದ್ದಾಡ್ತಾ ಇದೆ ಸಾಹೇಬ್ರ. ನನ್ನನ್ನು ಹೇಗಾದರೂ ಮಾಡಿ ಊರಿಗೆ ಕರೆದುಬಿಟ್ರಿ ಸಾಹೇಬ್ರ, ಕಳಿಸ್ಕೊಡ್ರಿ. ಛೇ, ಎಂತ ಕೆಲಸ ಮಾಡುತ್ತೀರಿ ರಾಮಣ್ಣವ್ರೇ? ನಿಮ್ಮ ನ್ಯಾಯ ನಿಷ್ಠೆಗೆ ಸಹಾಯ ಸಹಕಾರ ಉಪಕಾರ ಪಡೆದ ನಿಮ್ಮೂರಿನ ಮತ್ತು ಸುತ್ತೂರಿನ ಜನ ತಮ್ಮ ತಮ್ಮ ಮನೆಯಾಗ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡುತ್ತಾರೆ. ಅಂತರದಲ್ಲಿ ನೀವು ಈ ರೀತಿ ಕೈ ಮುಗಿದು ಸರಿಯಲ್ಲ. ಬೇರೆ ಕೇಸಿನ ಮೇಲೆ ಈ ಊರಿಗೆ ಬಂದಿದ್ದೆ. ಕೆಲಸ ಮುಗಿಸಿ ಮರಳಿ ಹೊರಟಿರುವಾಗ ನೀವು ಸರಿಯಾದ ಸಮಯಕ್ಕೆ ಭೇಟಿಯಾದಿರಿ. ಬನ್ನಿ ಹೋಗೋಣ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರಿ ಸಾಹೇಬ್ರ. ನಿಮ್ ಜೀಪ್ನಾಗ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಕುಂತು ಬರ್ತೀನಿ. ಮೊದಲು ನಾನು ಊರಿಗೆ ಮುಟ್ಟಿಸ್ರಿ ಸಾಹೇಬ್ರ. ಏ ಕಾನ್ಸ್ಟೇಬಲ್, ಇವರನ್ನು ಕರೆದುಕೊಂಡು ಬನ್ನಿ. ಧರ್ಮ 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 ಎಲ್ಲಿದೆ ಈ ಹಾಳು ಸಮಾಜದಲ್ಲ ಧರ್ಮ? ಧರ್ಮದಿಂದ ಬಾಳಲು ಹೋದ ಸತ್ಯ ಹರಿಶ್ಚಂದ್ರನನ್ನು ಸ್ಮಶಾನ ಕಾಯಲು ಹಚ್ಚಿತೋ ಇದೇ ಧರ್ಮ. ಹಿಂಸೆ ಮಾಡಬೇಡಿ, ಶಾಂತಿಯಿಂದ ಬಾಳಿರಿ ಎಂದ ಮಹಾತ್ಮ ಗಾಂಧೀಜಿಯನ್ನು ಗೊಂಡಿಟ್ಟು ಕೊಂದಿತು ಇದೇ ಧರ್ಮ. ಅಂದ ಮೇಲೆ ನಾನು ಕೂಡ ಮುಸುಕು ಕವಿದ ಮಾಯೆ ಧರ್ಮದಿಂದ ನಡೆದರೆ ಮುಂದೊಂದು ದಿನ ಅದೇ ರೀತಿ ಸಾವು ನನಗೆ ಕಟ್ಟಿಟ್ಟ ಬುತ್ತಿ. ಹಾಗಾದರೆ ನಾನೇಕೆ ಧರ್ಮದಿಂದ ನಡೆಯಬೇಕು? ಪಲ್ಲವಿ, ಏನು ನಿನ್ನ ತಳುಕು ಬಳುಕು ಅನಪ್ಪಿನ ವಯ್ಯಾರ? ನಿನ್ನ ಕಂಡಾಕ್ಷಣ ನನ್ನ ಕಾಮವು ನೂರ್ಮಡಿ ಹೆಚ್ಚಾಗುತ್ತಿದೆ. ಹೇಗಾದರೂ ಮಾಡಿ ಎನ್ನ ಮೋಸದ ಪ್ರೀತಿಯ ಬಲೆಯನ್ನು ಬೀಸಿ ಎನ್ನ ಕೈವಶ ಮಾಡಿಕೊಳ್ಳುತ್ತೇನೆ. ಹಣ, ಅಂತಸ್ತು, ಕಾಮದಾಸಿಗೆ ನನ್ನ ಹಿಂದೆ ಬಿದ್ದ ಆ ಮೋನಿಕಾಳ ವಶದಲ್ಲಿರುವ ವಜ್ರಕಾಂತನ ವೈಡೂರ್ಯವನ್ನು ನನ್ನದಾಗಿಸಿಕೊಂಡು ಆ ಮೋನಿಕಾಳಿಗೆ ಗುಡ್ ಬೈ ಹೇಳಿ ಯಾಮನ ಮನೆಗೆ ಅಟ್ಟದಿದ್ದರೆ ನಾನು ಛಲತೊಟ್ಟ ಛಲಗಾರ, ಕಂಗೆಟ್ಟ ಕಾಳಿಂಗ ಸರ್ಪ ಬೆಂಕಿನೇ ಅಲ್ಲ. ಗಾಂಧೀಜಿ ಹೋರಾಡಿದ್ದು ದೇಶಕ್ಕಾಗಿ, ನಾನು ಹೋರಾಡೋದು ಗಾಂಧೀಜಿ ಇರುವ ನೋಟಿಗಾಗಿ. ಊರಾಗ
ಹಚ್ಚುನು ಬಾಚ ಮುನಿ ಆಡುನು ಚಿನ್ನಪಾನಿ ಊರಾಗ ಹಚ್ಚುನು ಬಾಚ ಮುನಿ ಗಡಿ ಬಿಡಿ ಮಾಡಿ ಬಾರಲೆ ಹುಡುಗಿ ಆಡುನು ಚಿನ್ನಪಾನಿ ಬಾರಲೆ ಹುಡುಗಿ ಆಡುನು ಚಿನ್ನಪಾನಿ ಆಡುನು ಚಿನ್ನಪಾನಿ ಊರಾಗ ಹಚ್ಚುನು ಬಾಚ ಮುನಿ ಪ್ಲಾಸ್ಟಿಕ್ ಅದಾವೇನ್ರಿ ಪ್ಲಾಸ್ಟಿಕ್ ಒಡೆದು ಕೊಡ ಮುರಿದ ಡಬ್ಬಿ ಹರಿದ ಚರಿಗೆ ಬಡಾ ಬಡ ತೊಗೊಂಬರಿ ಇವ್ನವ್ನು ಎಷ್ಟು ತಿರುಗಿದ್ರು ಬಿಸ್ನೆಸ್ ಇಂಪ್ರೂವ್ ಆಗೋಲ್ದು ಮತ್ತು ನಾ ಲವ್ ಮಾಡೋ ಮದ್ರಂಗಿನೂ ಸಿಗವಳ್ಳು ಅಲ್ಲೇ ಇವ್ನವ್ನು ಈ ಕಡೆನ ಬರಾಕತ್ತಾಳಲ್ಲಪ್ಪ ನಮ್ಮ ಪ್ರೀತಿಯ ಪರಿವಾಳ ಲೇ ಮದ್ರಂಗಿ ಇದೇನಿದು ಎದ್ದು ಕೂಡಲೇ 100 ಸ್ಪೀಡ್ನಾಗ ಸ್ಟಾಪ್ ಇಲ್ದಂಗೆ ಓಡಾಕತ್ತೀಯಲ್ಲೇ ಹರಿದಿದ್ದು ಮುರಿದಿದ್ದು ಹುಡುಕೊಂತ ಹೋಗವ ನಿನಗೆಲ್ಲ ಗೊತ್ತಾಗ್ಬೇಕು ಬಿಡು. ಏಹೇ ಕೈಯಾಗ ಕೆಬ್ಬನ್ ಚರ್ಗಿ ಕಂಡಿತ್ತಲ್ಲ ಒಂಟಿ ಅಂತ ಮಾಡಿದ್ನಾಳೆ ನಾನು ನೀ ಕೊಡ ಹಿಡ್ಕೊಂಡು ಹೋಗ್ಯಾನ ಮಾಮ. ಏಹೇ ಚರ್ಗಿ ಪರ್ಗಿ ಹಿಡ್ಕೊಂಡು ಹೋದ್ರೆ ನಮಗೆ ಸಟ್ಟು ಬೀಳೋದಿಲ್ಲ. ಮೊನ್ನೆ ಗಾಂಜಾಳ ಹೋಗಿ ತಿಂದುಬಿಟ್ಟಿದ್ನ್ಯಾ ಹಿಂಗಾಗಿ ಜಾಡ್ಸಾಕತ್ಬಿಟ್ಟಿತ್ತು 2 ಎಕರೆ ಹೊಲನ ಜಿಗದಿತ್ತಲಿ ಮತ್ತಲ್ಲಿ ಫ್ಲಾಟ್ನ ಸಮಯಕ್ಕೆ ಸಿಗ್ದಿತ್ತು. ನಿಮ್ಮ ಮನೆ ಕಡೆ ಎಲ್ಲ ಬಂದಿರ್ಲಿಕ್ಕಿಲ್ಲ ಅನ್ಸತ್ತು ಒಡ್ಡು ಒಂದು ಯಾತ್ರೆ ಐತಿ ನಿಮ್ಮ ಮನೆ ಕಡೆ. ಅಲ್ಲ ಮತ್ತೆ ನೀರ್ ಗೀರ್ ಇಲ್ಲ ಅಂದ್ರೆ ಏನು ಮಾಡ್ತಿ ಕೆರೆಯಾಗ? ಸೀದಾ ಡಮಾಣಿ ಹಳ್ಳದ ದಂಡಿಗೆ ಹೊಕ್ಕಿವ ಎಲ್ಲ ಮುಗಿಸಿ ಹಳ್ಳದಾಗ 2 ಸಲ ಮುಳಿಗೆ ಆದ್ನ್ಯಾರ ಎಲ್ಲ ಕ್ಲೀನ್ ಆಕೈತ್ಲಿ. ನೀರಿಲ್ಲ ಅಂದ್ರ ಹಳ್ಳದ ದಂಡ್ಯಾಗ ಹಾ ಪಕ್ಕ ರೂಟಿಗೆ ಬಂದಿ ನೋಡ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಕುಂದಿರ್ತೀವಿ ಬಿಡ್ರು ಬಿಡ್ರು ಅಂದ್ರು ನಾ ಮುಂದೆ ನೀ ಮುಂದೆ ಅಂತ ಅವಸರ್ಲೆ ಸ್ವಚ್ಛ ಮಾಡಿ ಮನೆಗೆ ಕಳಿಸ್ತಾವ್ಲಿ. ಏ ಯವ್ವ ಹೊಲಸ ಸರಿ ನಾ ಹೋಗ್ತೀನಿ ನಾನು ಅರ್ಜೆಂಟ್ ಐತಿ ಸರಿ ಮುಂದ ಛೇ ಮುಗ್ದು ಮನುಷ್ಯ ಸೂರಪ್ಪ ಹೋಗ್ಯಾರ ಬಾಯಕ ಪಾಪ ಮುಗ್ಧ ಮನುಷ್ಯ ಸೂರಪ್ಪನವರು ಹೆಂಗಿದ್ರು ಹೆಂಗಾದ್ರು ಆ 3 ಬಿಟ್ಟು ಮೋಸಗಾರ್ತಿ ಮೋನಿ ಕಾಳ ನಂಬಿ ಹುಚ್ಚನಾದ. ಆಕಿ ನೋಡಿದ್ರ ದಿನಕ್ಕೊಬ್ಬನ ಜೊತೆ ಚಕ್ಕಂದ ಆಡ್ಕೊಂತ ಊರ್ ತಿರ್ಗಾಕತ್ತಾಳ. ಆದ್ರೂ ಮೋನಿಕಾ ಅವರು ಹಿಂಗ್ ಮಾಡಬಾರ್ದಾಗಿತ್ತವ್ರಿ ಪಾಪ. ನಿಮ್ಮಂತ ಹುಡುಗಿಯಾರು ಇದ್ರ ಹುಚ್ಚರ ಹಿಡಿತೈತಿ ಇಲ್ಲ ಸುಸೈಡರ ಆಕೈತಿ. ಅದಕ್ಕೆ ಹೇಳ್ಯಾರ ಹಿರಿಯರ ಲಾಕಪ್ನಾಗಿರೋ ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗಿಯಾರ ನಂಬಾರ್ದಂತ. ಮತ್ತ ನಿನ್ ಕಡೆನ ಆದ್ರಿ ಇವ್ರ ಮಾಮಗಳು ಆದ್ರೂ ಎಲ್ಲಾರು ಹಂಗ ಇರಂಗಿಲ್ರು. ಅದು ಹೋಗ್ಲಿ ಬಿಡು, ನನ್ ತಳ ಹೊಡೆದೈತಿ ಮತ್ ಮನಿಗ್ ಬಾ. ಹಾ ನಿನ್ನ ತಳನ ಯಾವಾಗ ಹೊಡಿತು ಹೆಂಗ್ ಹೊಡಿತು ಎಷ್ಟು ಹೊತ್ನ್ಯಾಗ ಹೊಡಿತು ಹೊಡಿಯುವಾಗ ನೀ ಎಲ್ಲಿದ್ದಿ ಪಟ ಹೇಳ ಸಾಟ್ನ ಹೋಗಿ ಕೊಟ್ರು ಬಸಜ್ಜನ್ ಕಡೆ ಪಂಚಾಂಗ ಕೇಳಿ ಬರ್ತೀನಿ. ಇಲ್ಲೇ ಲುಂಗಿ ಐತಿ ಡ್ಯಾನ್ಸ್ ಹೊಡ್ಯಾಕತ್ತಿದ್ದ ಕೇಳೇ ಬಂದ್ಬಿಡ್ತೀನಿ. ನಿಮ್ಮವನ ಪುರ್ಸತ್ ಇಟ್ಕೋಲಿ ಯಾ ಕೊಡ ಅಂತಾರ ಕೇಳ. ನನ್ನ ಅರ್ಜೆಂಟಿಗೆ ಹುಟ್ಟಿ ಬಿಡಪ್ಪ, ನೀವು ಎಲ್ಲಾರು ಅರ್ಜೆಂಟಿಗೆ ಹುಟ್ಟಿರಿ ನೀವು. ಛೇ ಆ ನಿನ್ನ ಕೊಡ ಅಳತಿ ಮೀರೈತಪ್ಪ ಆ ನಿನ್ನ ಕೊಡ. ಆ ಕೊಡ ಹೊತ್ಕೊಂಡು ಸೊಂಟನ ಐತ್ರಿ ಸೊಂಟ ಬಳುಕು ಬಳ್ಳಿ ಆಗೈತಿ. ಕೆಲವೊಂದು ಇರ್ತಾವು ಒಳ್ಳೆ ಬ್ಯಾರಲ್ ನುಂಗಿದಂಗಾಗಿರ್ತಾವ. ನಮ್ಮ ಕುಮಾರಣ್ಣ ಏನರ ಕರಿಬೇಕು ಏನ್ರಿ ಅಂತ ಒಳ್ಳೆ ಓಲೋ ಬಸ್ ಹೊಳೆದಂಗೆ ಆಕೈತಿ. ಈಕಿ ಏನ್ರಿ ಅಂತ ಹೊಳೋದ್ಕ ನಾ ಮಾಡಿ ಇಲ್ಕಲ್ ಮುಟ್ಟು ಹೊಳೆ ಬಂದಿರ್ತಾನ್ರಿ. ಹೌದು ಬಿಡು. ಮತ್ತೆ ನಾನು ಹೇಳಿದ್ದು ಪ್ಲಾಸ್ಟಿಕ್ ಕೊಡಾನ ಅದಕ್ಕೆ ಅಂತೀನಿ ಈಕಿ ತಳ ಇಷ್ಟ್ಯಾಕೆ ಲೇಟ್ ಆಗಿ ಹೊಡಿತು ಅಂತ ದಿಗಲ ಬಡ್ದಿತ್ಲೇ ನನಗೆ. ಇಷ್ಟು ದಿಗಲ ಬಡ್ದಿತ್ತು ನೋಡ್ ನನಗ. ಬಡಿತೈತಿ ಬಿಡಪ್ಪ ನಿನಗ. ಮತ್ತೆ ಜಲ್ದಿ ಬಾ ಮನಿಗೆ ಮಾಡುವಂತಿ. ಏನು ಮಾಡ್ಬೇಕ್ಲಿ? ಕೊಡ ನೋಡಿ ಅಳತಿ ರೇಟು ಹಿಂಗ ನಡು ದಾರಿಯಾಗ ನಿಂತು ಕೇಳಿದ್ರೆ ಹೆಂಗೆ ಹೇಳಿ? ಅದನ್ನು ಮುಟ್ಟಿ ನೋಡಿ ಮೆಜರ್ಮೆಂಟ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ಹೇಳ್ತೀನಿ ನಿಂದಕ್ಕೆ ಇಷ್ಟ ಆಗ್ತೈತಿ ಅಂತ. ಚೌಕಾಸಿ ಮಾಡ್ತೀಯಾ? ಹೌದಲೇ, ನಾ ಮೊದಲ ನೋಡಂಗಿಲ್ಲ, ನೋಡಿದ ಮ್ಯಾಲ ಅದನ್ನ ಪೂರ್ತಿ ಮಾಡ್ಲಾರ ಬಿಡು ಮಗನ ಅಲ್ಲ. ಹೌದಾ? ಬಾ ಮತ್ ಮಾಡುವಂತಿ. ಮಾಡ್ತೀನಿ ಬಾ ಅಂದ್ರೆ ಎರ್ಸೇ ಬಿಡು. ಯಾವಸ್ತ ನಿನ್ನ ಪ್ಯಾಂಟ್ ಕಟ್ಟೆ ಐತಿ, ಕಟ್ಟೆ ಬಿಟ್ಟಿನಿ. ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ, ಕೊಟ್ಟ ಮನಿಗೆ ಹೋಗಿ ನೆಟ್ಟಗ ಮಾಡ್ತೀರ ಸಂಸಾರ. ಮಾಸ್ತರ ಹುಡಿ ಹುಚ್ಚ ಕೊಂದ ಎಬಸ.
ಹಾಲು ಬೇಕೇನ್ರಿ? ಹಾಲು ಜವಾರಿ ಹಾಲು, ಪ್ಯೂರ್ ಹಾಲು, ಪವರ್ಫುಲ್ ಹಾಲು ಯಾರಿಗೆ ಬೇಕ್ರಿ? ಹಾಲು ಯಾರಿಗೆ ಬೇಕು? ಲೇ ಮುಕುಂದ, ಏನು ಗಂಟು ಬಿದ್ದಿಲ್ಲ ಮಗನ, ನನ್ನ ಪಾಲಿಗೆ ಹಿಟ್ಟು ಹಣ್ಣು ನಾ ತಿನ್ಬೇಕು ಅನ್ನೋದ್ರಾಗ ಅಡ್ಡಾಗ್ತಿಯಲ್ಲ ಲೇ ಅಪ್ಪ. ಲೇ ಮಳ್ಳ ಹಡ್ಸಿ ಮಗನ, ಯಾರ್ದಾರ ಹಣ್ಣು ಯಾರ್ದಾರ ತಿಂದ್ರ ಗಿಡದ ಮಾಲಕ ಕೆರು ತಗೊಂಡ್ ಜ್ವರ ಬರೋ ಮಟ್ಟ ಹೊಡಿತಾನ ಮಗನ. ಈ ಹಣ್ಣು ನಂದೈತಿ, ನನ್ನ ಪಾಡಿಗೆ ಹೆಂಗೆ ಇಡಬೇಕು, ನಾ ಹೆಂಗೆ ತಿನ್ಬೇಕು ಅನ್ನೋದು ನನಗೆ ಗೊತ್ತೈತ್ಲಿ. ಹೌದ್ಲೇ ಮಗನ, ಇದಕ್ಕೆ ನೀರು ಗೊಬ್ಬರ ಹಾಕಿ ನಾ ಬೆಳೆಸಿನ್ಲೇ, ನಾನಾ ತಿನ್ನವ ಮಗನ. ನಾನಾ ಆ ಗಿಡ ಹಚ್ಚಲಿಲ್ಲ, ನೀ ಏನು ಶೆಂಟ ಬೆಳೆಸ್ತಿದ್ದಿ? ಅಲ್ರಿ ಎದಕ್ಕೆ ಹಿಂಗ ಹುಚ್ಚ ನಾಯಿ ಗುದ್ದಾಡ್ದಂಗ ಗುದ್ದಾಡಕತ್ತೀರಿ ಇಬ್ರು? ಯಾಕೆ ನನ್ನ ಪವಿತ್ರವಾದ ಪ್ರೀತಿನ ನಾಯಿಗೆ ಹೋಲಿಸ್ತಿಲಿ? ಅದು ಎಂಥ ನಾಯಿ ಪ್ರೀತಿಯೋ ಏನು, ಅದ್ರ ಮೂತಿ ಆದ ನೋಡಂಗಿಲ್ಲ, ಅದ್ರ ಮೂತಿ ಆದ ನೋಡಂಗಿಲ್ಲ. ಆ ತಣ್ಣ ಪ್ರೀತಿ ಆಯ್ತಾ? ಒಂದ ದಿನದಾಗ ಆಗತ್ತೆ, ಮತ್ತೆ ಒಂದಿನ ಯಾಕೆ ಒಂದ ತಾಸ್ನಾಗೂ ಆಗತ್ತ. ಹೆಂಗೋ ಅದು ಬ್ಯಾಡ, ಈಗ ಕೊಂಡಾಕ್ ಬಂದೈತಿ. ಅದ ಎಂತ ನಾಯಿ ಪ್ರೀತಿ ಏನು, ಅದ್ರ ಮೂತಿ ಆದ್ ನೋಡಂಗಿಲ್ಲ, ಅದ್ರ ಮೂತಿ ಆದ್ ನೋಡಂಗಿಲ್ಲ. ತಂಡೈತಿ ಬ್ಯಾಡ್ ಸರಿ ಅಂತದ ಕೈ ಕೈ ಅಂತಿರ್ತೈತಿ. 15 ದಿವಸ ಅಲ್ಲಿ ಅನ್ನ ಸಾರು ತಿಂದಿನಂತದ ಮ್ಯಾಲೆ ಹಡ್ರ ಹಡ್ರ ಅಂತಿರ್ತೈತಿ. ಹುಚ್ಚಿಡ್ದೈತ್ಲಿ ಅದ ನಿನ್ನ ಪ್ರೀತಿ ಹುಚ್ಚ. ಹೌದಾ? ನಾ ಅಂತೂ ನಿಮ್ಮಿಬ್ಬರು ಮದುವೆ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಮತ್ತಾರನಕ್ಕಿ ಬ್ಯಾಡ ಬಿಡಿ, ಹೇಳಂಗಿಲ್ಲ. ಹೇಳ್ತಿದ್ದೆ ಆದ್ರೆ ಹೇಳಂಗಿಲ್ಲ. ಈಗ ಮತ್ ಮುಂದ ದೊಡ್ಡ ಡಾಕ್ಟ್ರ ಅವನೇನಾಗ್ತಿಲ್ಲ ಅಪ್ಪ, ದಿನ ರೋಗಿಗಳನ್ನ ನೋಡಿ ಅವಗೂ ಅರ್ಧ ರೋಗ ಬಂದಿರ್ತೈತಿ. ಸಿಕ್ಕಾಪಟ್ಟಿ ಬುದ್ಧಿ ದುಡ್ಡು ಖರ್ಚು ಮಾಡಿ ಡಾಕ್ಟರ್ಕಿ ಮಾಡೋ ಆ ನಿನ್ನ ಮದ್ವೆ ಆಗೋ ಹುಡುಗ ಬರೇ ದುಡ್ಡಿನ ಕಡೆ ಲಕ್ಷ ಇರ್ತೈತ್ಲೇ, ನಿನ್ ಕೇರ್ ಮಾಡೋದಿಲ್ಲವ. ಅವ ಹೆಂಗ್ ಕೇರ್ ಮಾಡ್ತಾನಲ್ಲಿ? ಈಕಿನಂತವು 100 ನರ್ಸು ದಿನ ಕೈ ಮೈ ಮುಟ್ಟಿ ಹೋಕ್ಕವ, ಈಕಿನ್ಯಾವ ಕೇರ್ ಮಾಡ್ಬೇಕ್ಲಿ? ಎಟ್ಟತ್ತಿದ್ರು ನಮ್ಗ ಗತಿ ಈಕಿ. ನಾ ಅವ್ನ್ ನೋಡಂಗಿಲ್ಲ, ಪಯ್ಯ ನೋಡ್ತೀನಿ. ನಾ ಪಯ್ಯ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದೈತಿ ಭೂಮಿ ಮ್ಯಾಗ, ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ, ಹವಯ ವಿಶಾಲ ಗುರುಸಿನ್ಯಾಗ. ಹಡಿರ್ಯವ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದೈತಿ ಭೂಮಿ ಮ್ಯಾಗ, ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದೈತಿ ಭೂಮಿ ಮ್ಯಾಗ, ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ, ಹವಯ ವಿಶಾಲ ಗುರುಸಿನ್ಯಾಗ, ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ, ಹವಯ ವಿಶಾಲ ಗುರುಸಿನ್ಯಾಗ. ಮದರಂಗಿ ಬಣ್ಣ ಮಾರಿ ಮ್ಯಾಗ ಹಾಲಗೆಲ್ಲದ ಐಶ್ವರ್ಯ ತುಂಬಿ ತುಳುಕ ತಳಗಿನ ಹರಿಯ, ಹಾಲಗೆಲ್ಲದ ಐಶ್ವರ್ಯ ತುಂಬಿ ತುಳುಕ ತಳಗಿನ ಹರಿಯ, ಕರಗುರಿದ ತಳ ಗುರು ಗುರು ಬಿಡತಳ ಏನ ಚಂದ ಏನ ಚಂದ ಏನ ಚಂದ ಕುಡಿಸಾಲ, ಕರಗುರಿದ ತಳ ಏನ ಚಂದ ಗುರು ಚಂದ ಏನ ಚಂದ ಏನ ಚಂದ ಕುಡಿಸಾಲ. ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದೈತಿ ಭೂಮಿ ಮ್ಯಾಗ, ನನ್ನ ಬಿಗರ ಹೇ ಭಾರಿ ಬಿಗರ ಇದು ಐತಿ ಹುಡಿನ ಪರ, ನನ್ನ ಬಿಗರ ಭಾರಿ ಬಿಗರ ಇದು ಐತಿ ಭಾರಿ ಬಿಗರ. ಓ ಜೋಕಿಲೆ ಇಡುಕರ ಏನು ಗೊತ್ತಿಲ್ಲ ಇಲ್ಲ, ಬಾಯ್ ಬಿಟ್ಟು ಹೇಳ್ಬೇಕು ನನಗೆ. ನಿನಗೆ ಕನಲ್ಲ ಅನಸ್ತಾರ ನಮ್ಮ ಕಮದತ್ತ ಹುಡುಗೂರ ಏನ್ ಮಾಡ್ತಾರ? ನಿನ್ನ ಗಿಂಡಿ ಕಣ್ಣಲ್ಲ ಅನಸ್ತಾರ. ಮನುಷ್ಯಾರ
ಬೀಳತವ ನಿನ್ನ ಕನಸ ಹೇ ಅಗ್ನಿ ರಾತ್ರಿ ನಿನ್ನ ಜಾತ ರಾತ್ರಿಗೆ ಬೀಳತವ ನಿನ್ನ ಕನಸ ಹೇ ಹೊಡಿವಾರ ಕೈ ಹಿಡ್ಕೊರ ಹೊಡಿವಾರ ಕೈ ಹಿಡ್ಕೊರ ಏನೈತಿ ಅಂತದೇನೈತಿ ಹರಿಯಾಗಿಲ್ಲದು ಹುಡುಗದಾಗಿಲ್ಲದು ಹರಿಯಾಗಿಲ್ಲದು ಹುಡುಗದಾಗಿಲ್ಲದು ಹುಡುಗಿ ಆವೈತಿ ಹುಡುಗಿ ಹೇಳ ಮಾಮ ಬರ್ತೀಯನ ನಿಮ್ ಜೊತೆನ ನಮ್ಮ ಜೋಡಿನ ಬಾ ಮತ್ತೆ ಯಾರ ಜೋಡಿ ಕಳಿಸ್ತೀವನ ಕಷ್ಟ. ಅನ್ನೋದೊಂದಲ್ಲ ಮಸ್ತಿ ಮಾಡಕ ಸಾಕಾ ಸಾಕ್ರಿ ಟೈಮ್ ಇಲ್ಲ ಅಷ್ಟ ನಮ್ಗೇನು ಸಾಕಾಗಿಲ್ಲ ನಮಗೂ ಸಾಕಾಗಿಲ್ಲ ಏನು ಮಾಡೋದು ಟೈಮು ಸರಿ ಇಲ್ಲ ರೈತರಿಗೆ ರೈತರಿಂದ ರೈತರಿಗೋಸ್ಕರ ರೈತರ ನಾಡಿನಲ್ಲಿ ದೇಶದ್ರೋಹಿ ನಾಡದ್ರೋಹಿ ಭೂದ್ರೋಹಿಗಳು ಈ ಹಳ್ಳಿ ಹುಲಿಯ ಎದುರಿಗೆ ಬಂದರೆ ಅವರ ಎದೆಯನ್ನು ಬಗೆದು ಮಾದಾಯಿ ಬಂಡಾಯ ಕಾವೇರಿ ಕಿಚ್ಚು ದಕ್ಕಿಸಿಕೊಂಡು ರೈತರ ಕನಸಿಗೆ ಕನಸುಗಾರನಾಗಿ ಕರ್ನಾಟಕಕ್ಕೆ ಕರುಣೆಯ ಕಂದನಾಗಿ ಭಾರತಕ್ಕೆ ಬೌದ್ಧ ಹುಲಿ ಹಾಗೆ ಅಣ್ಣನಿಗೆ ವಿಶ್ವಾಸಿ ತಮ್ಮನಾಗಿ ಈ ಜನರಿಗೆ ಒಳ್ಳೆ ರೈತನಾಗುವುದೇ ಈ ಚಲದಂಕ ಮಲ್ಲನ ಚಮತ್ಕಾರ. ಗಾತಾತೋ ಹುಲಿಯನ್ನ ಗಾತಾತು. ಯಾಕೆ ಏನಾಯಿತು ಮುಕುಂದ? ನಮ್ಮ ಗೋಡಾವನ ದಾಸ್ತಾನದಲ್ಲಿದ್ದ ಬೀಜ ಗೊಬ್ಬರವನ್ನು ದೋಚಿಕೊಂಡು ಹೋಗಿದ್ದಲ್ಲದೆ ನಾವು ಅದನ್ನು ತಳ್ಳಲಿಕ್ಕೆ ಹೋದಂಥ ರೈತರನ್ನು ಮನೆ ಬಂದಂತೆ ಥಳಿಸಿ ಆ ಎಲ್ಲ ದಾಸ್ತಾನದಲ್ಲಿದ್ದ ಶೇಖರಣೆಯನ್ನು ಹೇರಿಕೊಂಡು ಹೋಗಿದ್ದಾರೆ ಆ ದುಷ್ಕರ್ಮಿಗಳು. ಯಾರು ಯಾರು ಕೃತ್ಯವನ್ನು ಮಾಡಿದ ತಾಯಿಗಂಡನ ಮಕ್ಕಳು ಅವರ ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ರೈತ ಸಂಘದ ಕಚೇರಿಗೆ ಅವರ ರುಂಡವನ್ನು ಕಟ್ಟುವೆ ಮುಕುಂದ. ಹೇಳುವರು ಯಾರು? ಮತ್ಯಾರೂ ಅಲ್ಲ, ಈ ಕೀಚಕ ಆ ಹರಾಮ್ಖೋರ್ನಾದಂಥ ವಜ್ರಕಾಂತ ಮತ್ತು ಅವನ ಸಂಗಡಿಗರೊಂದಿಗೆ ಈ ಕೆಲಸ ಮಾಡಿ ಹೋಗಿದ್ದಾನೆ. ಲೇ ವಜ್ರಕಾಂತ, ಮುಗಿಯುತ್ತಲೇ ಮಗನ ನಿನ್ನ ಆಯುಷ್ಯ. ಸೂರ್ಯೋದಯದೊಳಗೆ ನಿನಗೆ ಅಂತ್ಯ ನೀಡಲು ಅಂತಕನಾಗಿ ಬರುತ್ತೇನೆ. ಮುಕುಂದ, ನೀನು ಹೊಲದ ಕಡೆ ಹೋಗು, ನಾನು ನನ್ನ ಕೆಲಸ ಮುಗಿಸಿ ಬರುತ್ತೇನೆ. ನ್ಯಾಯ ಅನ್ಯಾಯ, ನೀತಿ ಅನೀತಿ, ಧರ್ಮ ಅಧರ್ಮ ಅಂಗೈಯಲ್ಲಿಟ್ಟು ಕಾಣುವ ಆ ರಾಮಣ್ಣ ಇರುವವರೆಗೂ ಯಾರೂ ಏನೂ ಮಾಡೋಕ್ಕಾಗಲ್ಲ. ನಡಿ, ನೀ ಹೋಗಿ ಸಂಹಾರ ಮಾಡು, ನಾನು ಹೋಗಿ ಬರ್ತೀನಿ. ನಿನ್ನ ಹುಲಿಯನ್ನ ಹೋಗಿ ಬರ್ತೀನಿ. ರೈತರ ಸಾಮ್ರಾಜ್ಯದಲ್ಲಿ ರಾಕ್ಷಸರ ಹಾವಳಿ ಇದು ಇಂದು ನಿನ್ನೆಯದಲ್ಲ. ರಾಮ ಲಕ್ಷ್ಮಣರ ಕಾಲದಲ್ಲಿ, ಅರ್ಜುನ ಮತ್ತು ಕರ್ಣರ ಯುಗದಲ್ಲಿ, ಈಗ ಕರ್ಮ ತುಂಬಿದ ಕಲಿಯುಗದಲ್ಲಿ ರೈತನ ತಮ್ಮ ಕಾಲಿಟ್ಟರೆ ಕೋಲ್ಮೆಂಚು, ಕಣ್ಣು ಒಡೆದರೆ ಗೊಡಗು ಸಿಡಿಲಿನ ಆರ್ಭಟ,
ಜೈಂಕರಿಸಿದರೆ ಸಮಸ್ತ ನಾಡಿನ ರೈತರಿಗೆ ಶರಣಾಗುವ ರೈತರ ಉಳಿದು ಕೆಚ್ಚದೆ ದಿಟ್ಟ ರೈತವಲಿ ಕಾಲ ಮೇಲೆ ಕಾಲು ಹಾಕೊಂಡು ದಿಲ್ಲಿ ದರ್ಬಾರ್ ನಡೆಸುವವರ ಕುರ್ಚಿಯ ಸೃಷ್ಟಿಕರ್ತನೇ ನಾನಿರುವಾಗ ನನ್ನ ಎದುರಿಗೆ ಹುಲಿಗಳ ಆಟ ಶೂನ್ಯ. ಲೇ ಬೆಂಕಿ ಗೊಡುಗು ಸಿಡಿಲಿನ ಆರ್ಭಟದ ಮಧ್ಯದಲ್ಲಿ ಬಂದವು ಉದ್ದುದ್ದತನದಿಂದ ಮಾತನಾಡಬೇಡಲೇ ಬೇಕೆ. ಲೇ ಹುಲಿಯ, ನಾನೆಂದರೆ ಬೆಂಕಿ, ಬೆಂಕಿ ಅಂದರೆ ನಾನು. ಅಂಡರ್ ವರ್ಲ್ಡ್ದಲ್ಲಿ ಅಂದರ್ ಬಾರಾಡಿದ ಸಿಡಿದಂತ ಶೇಂಬ. ಲೇ ಬೆಂಕಿ ಕರುಣೆಯಿಂದ ಕರೆದರೆ ಕರುಣಾಮಯಿ, ಓಡೆಯ ಬಿಸಿ ತೊಡೆ ತಟ್ಟಿ ನಿಂತರೆ ಜಗ ಮೆಚ್ಚಿದ ಜಗದೀಶ. ಏ ಗಂಡುಗಳಿಗಳ ನಾಡಿನಲ್ಲಿ ಹುಟ್ಟಿದ ವೀರ ಪುರುಷ ನಾನು, ರೈತ ಉಳಿದು ರೈತ ಹುಲಿ. ಲೇ ಬೆಂಕಿ ಹಠ ತೊಟ್ಟು ಹಾರಿ ಬಂದರೆ ಹಠ ತೀರಿಸಿದ ಘಟಸರ್ಪವಾಗಿ, ದೇಶ ವಿಷಯವೊಂದು ಬಂದರೆ ಭಾರತಕ್ಕೆ ಬೌದ್ಧೂರು ಹುಲಿ ಹಾಗೆ, ಪ್ರೀತಿ ಪ್ರೇಮ ಅಂತ ಬಂದರೆ ಸೆಂದೂರ ಇಟ್ಟ ಸರದಾರನ ಹಾಗೆ. ಏ ಮುಗ್ಧರ ರೈತರ ಕ್ರಾಂತಿಗೆ ಕೆಂಡ ಹಾಕಲು ಬಂದರೆ ರಾಜ್ಯಗೆದ್ದ ರೈತನ ಹುಲಿ ಹಾಗೆ, ಅಕ್ರಮ ಸಕ್ರಮ ನ್ಯಾಯ ವಶಗಲು ಬಂದರೆ ಕೆಡೆದದ್ದ ಬೌದ್ಧೋರ್ ಬಾಹುಬಲಿ ಹಾಗೆ. ಏ 21ನೇ ಶತಮಾನದಲ್ಲಿ ಕವಿ ಬರೆದ ರೌದ್ರಮಯ ನಾಟಕವನ್ನು ಎಂದು ಅಂತ್ಯಮ ನೀಡಲು ಬರುತ್ತಿದ್ದೇನೆ. ಕೌಂಟ್ ದ ಟೈಮ್. ಬರ್ತೀನಿಲೇ ಮಗನೇ, ಎಚ್ಚರ, ಬರ್ತೀನಿಲೇ ಬೆಂಕಿ. ಈ ಬೆಂಕಿಗೆ ಇಡೀ ಜಗತ್ತನ್ನೇ ಸುಟ್ಟು ಭಸ್ಮ ಮಾಡಲು ಒಂದೇ ಒಂದು ಕ್ಷಣ ಸಾಕು. ಕೌಂಟ್ ದ ಟೈಮ್ ಎಂದು ಹೇಳಿ ಹೋದೆಯಲ್ಲ ಮದವೇರಿದ ಕುನ್ನೆ. ಅದು ನನ್ನ ಟೈಮ್ ಕೌಂಟು ಅಥವಾ ನಿನ್ನ ಟೈಮ್ ಕೌಂಟು ನೋಡೇ ಬಿಡೋಣ. ಈ ಬೆಂಕಿಗೆ ಸುಟ್ಟು ಬೂದಿ ಮಾಡುವುದಷ್ಟೇ ಗೊತ್ತು. ಆದಷ್ಟು ಬೇಗನೆ ನಿನ್ನ ಘಟ ಕೆಡವಿ ಈ ಊರಿನಲ್ಲಿ ಸುಂದರವಾಗಿ ಬೆಳೆದು ನಿಂತ ನಿನ್ನ ಪ್ರೇಯಸಿ ಪಲ್ಲವಿಯನ್ನು ದಕ್ಕಿಸಿಕೊಳ್ಳದೆ ಹೋದರೆ ನನ್ನ ಹೆಸರು ಭಯಂಕರ ಬೆಂಕಿನೇ ಅಲ್ಲ, ಗೋಟ್ ಬೈ. ಇದೇ ನಿಮ್ಮೂರು. ನನಗೆ ಸ್ಟೇಷನ್ನಲ್ಲಿ ಅರ್ಜೆಂಟ್ ಕೆಲಸವಿದೆ, ನಾ ಇನ್ನು ಬರುತ್ತೇನೆ. ತುಂಬಾ ಉಪಕಾರ ಆಯ್ತು ಸಾಹೇಬ್ರೆ. ನನ್ನನ್ನು ಈ ಊರಿನ ನನ್ನ ಪವಿತ್ರವಾದ ಮಣ್ಣಿಗೆ ಸೇರಿಸಿದರೆ ತುಂಬಾ ಉಪಕಾರವಾಯಿತು. ನಿಮ್ಮ ಈ ಉಪಕಾರವನ್ನು ನಾನು ಯಾವ ಜನ್ಮದಲ್ಲಿಯೂ ಮರೆಯುವುದಿಲ್ಲ. ಅಂತ ದೊಡ್ಡ ಮಾತೇಕೆ ರಾಮಣ್ಣವರೇ? ಬಾಯ್ ನಿಮ್ಮ ಕಾಲಿಗೆ ಏನಾಗಿದೆ ಎಂದು ಸರಿಯಾಗಿ ನೀವು ಹೇಳಲೇ ಇಲ್ಲ. ಅದೇ ಹೇಳಿದ್ನಲ್ರಿ ಸಾಹೇಬ್ರ, ರಸ್ತೆ ಅಪಘಾತದಲ್ಲಿ ಕಾಲು ಕಳೆದುಕೊಂಡೆ ಅಂತ. ಯಾಕೋ ನನಗೆ ಡೌಟ್ ಬರ್ತಿದೆ. ಇರಲಿ, ಸಮಯ ಸಿಕ್ಕಾಗ ನಾ ವಿಚಾರಿಸ್ತೇನೆ. ನಾ ಇನ್ನು ಬರ್ತೇನೆ ರಾಮಣ್ಣವರೇ. ಏ ಕಾನ್ಸ್ಟೇಬಲ್, ಹೋಗೋಣ ಬನ್ನಿ. ಹೇ ದೇವ, ಬಜರಂಗ ಬಲಿ ಮಾರುತೇಶ್ವರ, ಈ ರೈತನಿಗೆ ಎಂತಹ ಪರಿಸ್ಥಿತಿ ತಂದೆಯೋ ದೇವ. ಲೇ ವಜ್ರಕಾಂತ, ನನ್ನ ತಂಗಿಯ ಸಾವಿಗೆ ಕಾರಣವಾಗುವುದಷ್ಟೇ ಅಲ್ಲದೆ ನನ್ನ ಕಾಲನ್ನು ಕಳೆದುಕೊಳ್ಳಲು ನೀನೇ ಕಾರಣನಾದೆ. ಈ ವಿಷಯವನ್ನು ನನ್ನ ತಮ್ಮನಿಗೆ ತಿಳಿಸಿದರೆ ಅದೇ ಕ್ಷಣದಲ್ಲಿ ನಿನ್ನ ಜೀವಂತ ಸಮಾಧಿ ಮಾಡಿಬಿಡುತ್ತಾನೆ. ಅಯ್ಯೋ ದೇವ್ರೇ, ನನ್ನ ಆಕಾರವನ್ನು ಕಂಡು ಈ ನನ್ನೂರಿನ ಜನ ನನ್ನನ್ನು ಗುರುತು ಹಿಡಿತಿಲ್ವಲ್ವ? ನನಗೆ ಎಂತಹ ಪರಿಸ್ಥಿತಿ ತಂದೆಯೋ ದೇವ.
ತಾಯಿ ಭೂಮಾತೆ ಉತ್ತು ಬಿತ್ತು ದೇಶಕ್ಕೆ ಅನ್ನ ನೀಡುವ ಈ ರೈತನಿಗೆ ಅನ್ನದಾತನ ಪರಿಸ್ಥಿತಿ ಹೀಗಾಗಿದೆ ಪರದೇವರ. ಹೀಗೆ ಮುಂದುವರೆದರೆ ಈ ರೈತನ ಕಣ್ಣೀರಿಗೆ ಆಸರೆ ಯಾರು ದೇವ? ಆಸರೆ ಯಾರು? ಬಾಯಾರಿಕೆ ಆಗ್ತದೆ. ಇಲ್ಲಿ ಯಾರೋ ಬರುತ್ತಿರುವ ಹಾಗೆ ಕಾಣುತ್ತಿದೆ. ಅವರ ಕುಡಿಯಲಿಕ್ಕೆ ನೀರು ಕೇಳಿದರಾಯ್ತು. ಯಾರೋ ಊರಿಗೆ ಹೊಸಬರಂತೆ ಕಾಣುತ್ತದೆ. ನೀರು ನೀರು ಬೇಕು. ಬಾರಪ್ಪ, 4 ಹೆಜ್ಜೆ ಮುಂದೆ ಹೋಗೋಣ. ಆ ಅಂಗಡಿಯಲ್ಲಿ ನಾನೇ ನಿನಗೆ ನೀರು ತಂದು ಕೊಡುತ್ತೇನೆ. ಅಣ್ಣ ಅಣ್ಣ, ಏನಾಯ್ತಣ್ಣ ನಿನಗೆ? ಏನಾಯ್ತು ಅಣ್ಣ? ತಮ್ಮ ಹುಲಿಯ, ಇಷ್ಟು ದಿನ ಎಲ್ಲಿದ್ದೀಯಪ್ಪ? ನಿನ್ನನ್ನು ನೋಡದೆ ತುಂಬಾ ದಿನವಾಯ್ತು ಹುಲಿಯ. ಅಣ್ಣ, ಎಷ್ಟೊಂದು ಬಡವನಾಗಿದ್ದೀಯಪ್ಪ ನೀನು. ಅಣ್ಣ, ಒಂದು ದಿನವೂ ಬಿಟ್ಟಿರಲ್ಲ ನನ್ನನ್ನು. ಇಷ್ಟು ದಿನ ಬಿಟ್ಟು ಎಲ್ಲಿಗೆ ಹೋಗಿದ್ದೀಯ ಅಣ್ಣ? ಎಲ್ಲಿಗೆ ಹೋಗಿದ್ದೆ? ವಿಧಿ ಆಟಪ್ಪ. ಅಣ್ಣ, ನಿನ್ನ ಕಾಲಿಗೆ ಏನಾಗಿದೆ ಅಣ್ಣ? ಕಾರು ಅಪಘಾತದಲ್ಲಿ ಕಾಲು ಕಳೆದುಕೊಂಡೆ ತಮ್ಮ, ಕಾಲು ಕಳೆದುಕೊಂಡೆ. ಯಾವ ಕಾರು ಯಾರು ಹಾಯಿಸಿದಾರಣ್ಣ? ತತ್ಕ್ಷಣದಲ್ಲಿ ಹೇಳೋಣ, ಅವರ ಕೈ ಕಾಲನ್ನು ಕತ್ತರಿಸಿ ಬರುತ್ತೇನೆ. ತಮ್ಮ ಕನಿಷ್ಠವಾದ ಸಮಯವನ್ನು ನೆನೆದು ಕೊರಗುವುದೇಕೆ ತಮ್ಮ? ನೀನು ಹೇಗಿದ್ದೀಯಪ್ಪ? ಈಗ ಎಷ್ಟೊಂದು ಬಡವನಾಗಿದ್ದು ಬಿಟ್ಟಿದ್ದೀಯಪ್ಪ. ಅಣ್ಣ, ನೀನಿಲ್ಲ ಅಂದ ಮೇಲೆ ಈಗ ಈ ಭೂಮಿಯ ಮೇಲೆ ಹೇಗೆ ಬದುಕುವುದಣ್ಣ? ನಾನು ಜೈಲಿನಿಂದ ಬಂದ ಮೇಲೆ ನಿನ್ನನ್ನು ಹಗಲಿರುಳು ಹುಡುಕಾಡಿದೆ. ನೀನು ಸಿಗಲೇ ಇಲ್ಲ ಅಣ್ಣ. ಎಲ್ಲೇ ಇದ್ದಿ, ಹೇಗೆ ಇದ್ದಿ? ಈಗಲಾರದು ಹೇಳಣ್ಣ, ಹೇಳು. ಯಾವ ಊರು, ಯಾವ ಜನ ಒಂದೂ ಗೊತ್ತಾಗುತ್ತಿಲ್ಲಪ್ಪ. ಆ ಭಾಷೆ ಬೇರೆ, ವೇಷ ಬೇರೆ, ಒಂದೂ ತಿಳಿಯುತ್ತಿಲ್ಲ. ನಮ್ಮಂಥವರು ಬದುಕುವ ಸ್ಥಳವಲ್ಲಪ್ಪ, ಸ್ಥಳವಲ್ಲ. ಕುಡಿಯಲು ನೀರು ಸಿಗದೆ ಚರಂಡಿಯ ನೀರು ಕುಡಿದು, ತಿನ್ನಲು ಅನ್ನವಿಲ್ಲದೆ ಹಳಸಿದ ಅನ್ನವನ್ನು ತಿಂದು ಬದುಕಿದೆನಪ್ಪ, ಬದುಕಿದೆ. ಬದುಕಿ ನಿನ್ನ ಹುಡುಕಿದೆ. ಹುಡುಕಿ ಕೊನೆಗೂ ನಿನ್ನ ಮಡಿಲು ಸೇರುವಂತಾಯ್ತಪ್ಪ, ಸೇರುವಂತಾಯ್ತು. ಅಣ್ಣ ಅಣ್ಣ, ನಾವೆಲ್ಲ ಇದ್ದು ನೀನು ಅನಾಥನಂತೆ ಬದುಕಿದ್ದೀಯಲ್ಲ ಅಣ್ಣ, ಯಾಕೆ ಅಣ್ಣ? ಆ ನನ್ನ ತಂಗಿಯ ಕೊಲೆಗೆ ಅಪರಾಧಿ ನಾನಾದೆ. ನಮ್ಮ ಆಸ್ತಿಯೆಲ್ಲ ವಜ್ರಕಾಂತನ ಕಪಿಮುಷ್ಟಿಯಲ್ಲಿದೆ. ಅದನ್ನು ಕೇಳಲು ಹೋದರೆ ನಿನ್ನ ಅಣ್ಣ ನಿನ್ನ ತಂಗಿಯನ್ನು ಸಾಕ್ಷಿ ಮುಚ್ಚಲು ನನಗೆ ನಿಮ್ಮ ಆಸ್ತಿ ಕೊಟ್ಟು ಹೋಗಿದ್ದಾನೆಂದು ಬೊಗಳುತ್ತಿದ್ದಾನೆ ಅಣ್ಣ. ಇದು ಸತ್ಯವೇ? ಯಾವುದು ಸತ್ಯ, ಯಾವುದು ಮಿಥ್ಯ? ಕಾಲವೇ ನಿರ್ಧರಿಸುತ್ತದೆ ತಮ್ಮ. ಇದುವರೆಗೆ ಮುಚ್ಚಿಟ್ಟ ವಿಷಯವನ್ನು ನಿನ್ನ ಹತ್ರ ಹೇಳದೆ ಇನ್ಯಾರ ಹತ್ರ ಹೇಳಲ್ಲಪ್ಪ. ಯಾಕಣ್ಣ ಒಬ್ಬನೇ ಏನೇನೋ ಮಾತನಾಡುತ್ತಿರುವೆ? ಏನೋ ಒಂದು ವಿಷಯ ಮುಚ್ಚಿಡುವಂತಿರುವೆ ಅಲ್ಲ ಅಣ್ಣ. ಹೇಳಣ್ಣ. ಹೇಳದೆ ಹೋದರೆ ಈ ನಿನ್ನ ತಮ್ಮನ ಮೇಲೆ ಆನೆ ಆಗುತ್ತದೆ ಅಣ್ಣ, ಆನೆ ಆಗುತ್ತದೆ. ಬೇಡಪ್ಪ, ಬೇಡ, ಹಾಗೇನು ಬೇಡ. ನೀನೇ ನನ್ನ ದೇಹದ ಉಸಿರು. ನಿನ್ನ ಹತ್ರ ಹೇಳಿಕೊಳ್ಳದೆ ಇನ್ನು ಯಾರ ಹತ್ರ ಹೇಳಿಕೊಳ್ಳಲ್ಲಪ್ಪ, ಯಾರ ಹತ್ರ ಹೇಳಿಕೊಳ್ಳಲ್ಲ. ನಮ್ಮ ತಂಗಿಯನ್ನು ಕೊಂದ ಕೊಲೆಗಾರ, ನಿನ್ನನ್ನು ಜೈಲಿಗೆ ಕಳಿಸಿದ ಮೋಸಗಾರ, ನಮ್ಮ ಸರ್ವ ಆಸ್ತಿಯನ್ನು ದೋಚಿಕೊಂಡು ನನ್ನ ಕಾಲನ್ನು ಕಳೆದುಕೊಳ್ಳಲು ಕಾರಣೀಭೂತನಾದವನು ಬೇರೆ ಯಾರೂ ಅಲ್ಲಪ್ಪ. ಇದೇ ಊರಲ್ಲಿ ಯಮದೂತನಾಗಿ ಮೆರೆಯುತ್ತಿದ್ದಾನಲ್ಲ, ಅದೇ ವಜ್ರಕಾಂತನಪ್ಪ, ವಜ್ರಕಾಂತ. ವಜ್ರಕಾಂತ ಎಂದು ನನ್ನ ಒಡಲಿಗೆ ಬೆಂಕಿ ಹತ್ತಿತ್ತಲೇ ಮಗನೇ. ನಿನ್ನ ಪಾಲಿನ ಯಮದೂತನಾಗಿ ನಿನ್ನನ್ನು ಆ ಆಕಾಶವೇ ಕಳಚಿ ತಲೆಯ ಮೇಲೆ ಬೀಳಲಿ.
ಭೂಮಿಯೇ ಬಾಯಿ ಬಿಡಲಿ, ನಿನ್ನ ಎದೆಯನ್ನು ಬಗೆದವು ನನ್ನ ತಂಗಿಯ ಗೋರಿಗೆ ರಕ್ತದ ಅಭಿಷೇಕ ಮಾಡದೆ ಬಿಡಲಾರಲೇ ಮಗನೇ. ಬಾ ಅಣ್ಣ ಹೋಗೋಣ. ಅಪ್ಪ ಮಾಡಬಾರ್ದು, ಏನು ಮಾಡಿದ್ರಿ, ನರ್ಸ್ ಉದ್ಯೋಗ ಮಾಡಬಾರ್ದು ಅಂತೀನಿ. ಅವ ಬರ್ತಾನ, ನಂದು ಅದ ಆಗೈತಿ, ನಂದು ಇದು ಮುರಿದೈತಿ ಅಂತ ಬರ್ತಾನ, ತೊಳಸ್ಕೊಂತಾನೆ ಹೋಗ್ತಾನ. ರೊಕ್ಕ ಕೇಳಿದ್ರ ಮತ್ತೆ ಇನ್ನೊಂದ್ಸಲಿ ನೆಕ್ಸ್ಟ್ ವಾರ ಕೊಡ್ತೀನಿ ಅಂತ ಹೇಳ್ತಾರ. ಮತ್ತೆ ಇವ್ರಿಗೆ ವಾಪಸ್ ಯಾವ್ದಾರ ಶಟ್ಬ್ಯಾನಿ ಬಂದಾಗ ಅದ ರೊಕ್ಕ ಬರುತ್ತಂತೀನಿ. ನನಗರ ಸಾಕಾಗಿ ಹೋಗ್ಬಿಟ್ಟೈತಿ ನೋಡ್ರಿ. ಹೋಗ್ರಿ ಬಿಡು, ನನ್ನ ರೈತರ ಹುಲಿ ಈ ಕಡೆ ಬರಕತ್ತೈತಲ್ಲ, ಬರ್ಲ. ಏ ಗೆಳತಿ, ಬಡವನಾದರೇನು, ಶ್ರೀಮಂತಿಕೆ ಸುರಿಮಳೆಯ ಸುರಿಸಿ ಸಮರಸವಾದ ಜೀವನ ಕೊಡುವೆ. ಅರಮನೆ ಇಲ್ಲದಿದ್ರೇನು, ಇಲ್ಲೇ ಪ್ಲಾಟ್ನಾಗ ನಮ್ಮ ಹಡಗ ಸಂಗಪ್ ಶೆಡ್ ಹಾಕ್ಯಾನ, ಆ ಶೆಡ್ನಾಗ ನೆಮ್ಮದಿ ಜೀವನ ಕೊಡುವೆ. ಶಾಡೆ ಗಿಡ ಸಹಜ ಆಗಲ್ಲ ನನಗೆ. ತಲೆದಿಂಬ ಬರ್ಲಿಕ್ಕೆ ಅಧ್ಯಕ್ಷರು ಉಳ್ಳಾಗಡ್ಡಿ ರೇಟ್ ಇಲ್ಲ ಕಲ್ ತೋಟದ ಮನ್ಯಾಗ ಒಟ್ಟ್ಯಾರ, ಅದನ್ನ ತಂದು ನಿನ್ ತಲೆಗಿಡ್ತೀನಿ. ಪಂಚಾಮೃತ ಇರ್ಲಿಕ್ಕೇನು, ಬಸಾಯಿ ಮಾವ ಮಿರ್ಚಿ ಬಜ್ಜಿ ಚೂಡ ಕೊಡ್ತಾನ, ಅದನ್ನ ಉಣಿಸಿ ಎಲ್ಲದ ನಾವು ಮಾಮ ಬಂದ ಇಲ್ಲಿ ಅದನ್ನ ಅಲ್ಲಿ ರೋಡ್ಗೆ ಅಂಗಡಿ ಹಾಕ್ಯಾನ. ಈಗ ಇಲ್ಲೇ ಕುಂತಾನ ನೋಡು. ಇರ್ಲ ಹಾ, ಮಿರ್ಚಿ ಬಜ್ಜಿ ಚೂಡ ಕೊಡ್ತಾನ, ಅದನ್ನ ತಿನ್ನಿಸಿ ನೆಮ್ಮದಿಯ ಜೀವನ ಕೊಡುವೆ. ಹೇ ಕನಸಿ, ನೀನೇ ನನ್ನ ಅರಗಿನಿ. ಅಲ್ಲ ಮಾಮ, ನೀ ಯಾವಾಗ ಬರ್ಕೊಲ್ ಬಿಟ್ಟು ಪೆನ್ ಹಿಡಿದು ಕವಿ ಆದಿ? ಇದು ನಾ ಬರ್ದಿದ್ದಲ್ಲ, ಇಲ್ಲೇ ನಮ್ ದನ್ನೂರ್ದಾರ್ಯಾಗ ಗಜಮಾ ಕವಿ ಬಸವರಾಜ್ ಅಂಬಿಗರ್ ಅದರ, ಅವ ವಾಟ್ಸಪ್ನಾಗ ಸ್ಟೇಟಸ್ನಾಗ ಹಾಕಿದ್ದ, ಅದನ್ನ ನೋಡಿ ಓದಿನಿ. ಅವರು ಬಂದಿಲ್ಲನ? ಇಲ್ಲ, ಅವರು ಇಲ್ಲೇ ಕುಂತಾರ. ಇರ್ಲಿ ಬಿಡು, ನನಗೂ ಸ್ವಲ್ಪ ಶೇರ್ ಮಾಡು ಮತ್ತೆ ವಾಟ್ಸಪ್ನಾಗ. ಶೇರ್ ಮಾಡ್ತೀನಿ, ಮತ್ತ ಅದ್ರ ಬಾಬತ್ ಕೊಡ್ಬೇಕು ನೋಡು. ಹಾ, ಕೊಡ್ತೀನಂತ. ಅಲ್ಲ ಮಾಮ, ನೀನ್ ಎಲ್ಲೆಲ್ಲ ಅಂತ ಹುಡುಕ್ಬೇಕ ನಾನು? ಎಲ್ಲಿ ಹುಡುಕ್ಬೇಡ, ಯಾವತ್ತಿನ ತಡಿ? ನೆನೆಸ್ಕೊಂಡ್ರೆ ಸಾಕು, ಅಲ್ಲೇ ನಿನ್ ಕಣ್ಣು ಮುಂದೆ ಇರ್ತೀನಿ. ಹೌದಾ? ಹಾ. ಅಲ್ಲ ಮತ್ತ 3 ತಿಂಗಳದಾಗ ಮುಂದೆ ಬರಸ್ತೀನಿ ಅಂದಿದ್ದಲ್ಲಿ ಏನಾತು? ಅದು ಪಡ ಬಿದ್ದು ನೀನು ಹೊಲ ಎಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಬೆಳೆ ಬಿತ್ತೋದ್ರಾಗ 1 ತಿಂಗಳು ಹೆಚ್ಚು ಕಡಿಮೆ ಆಗದ. ಅದ್ರಾಗ ಈ ವರ್ಷ ಮಳಿಯ ಜಗ್ಗತ್ತಿ ಬಿಟ್ಟೈತೆ, ಹೌದು ಜಗ್ಗತ್ತೈತೆ. ನಾ ಏಟ್ ದುಡಿದ್ರು ಬಂಜಿನ ಆಗೈತೆ ಅದು ಗಿಡ. ಏನ್ ಮಾಡಕ್ಕಾಗತ್ತ, ಎಲ್ಲ ನನ್ನ ಕೈಯಾಗ ಏನಿಲ್ಲ, ಮ್ಯಾಲ ಕುಂತಾರಲ್ಲ ದೇವ್ರು, ಅವನ ಕೈಯಾಗ ಐತೆ. ಮತ್ತೆ ನಂದು ಯಾವಾಗ 3 ತಿಂಗಳದಾಗ ಮುಂದೆ ಬರ್ತೈತೆ ಅಂತ ಕಾಯಕತ್ತೀನಿ. ಆತಳ ಇದ ರೂಪ್ನಾಗ ಒಂದು ಹಾಡು ಹಾಡಿ ಮನ ಕಲಿಸ್ಕೊಂಡು ಹೋಗೋಣ. ಕರಿಯ ಕೂದಲಿಗೆ ಕೆಂಪಾನ ಬಣ್ಣ ಹಚ್ಚಿಯ ವಿಷಣ ಧೂಣ, ಅಂದರ ಸಾಗ ಎತ್ತನಿಂದ ಹೊಡಿತಾಳ ಸೀಣ.
ಪರ್ಮಿಷನ್ ತೊಗೊಂಬಂದಿನಿ ಜಾಡ್ಸವನ ಈಗ. ಏ ಹುಡುಗಿ ನಿನ್ನ ಗಡಿಗೆ ಮಸ್ತ್ ಐತಿ, ಗಡಿಗ್ಯಾಗ ಮಜ್ಜಿಗೆ ಕಡಿವಂಗಾಗೈತಿ. ಏ ಹುಡುಗಿ ನಿನ್ನ ಗಡಿಗೆ ಮಸ್ತ್ ಐತಿ, ಗಡಿಗ್ಯಾಗ ಮಜ್ಜಿಗೆ ಕಡಿವಂಗಾಗೈತಿ. ನನ್ನ ಕಡಗೋಲ ಆಡಿದರ ಹೊಡಿತೈತಿ. ಹಾಕೊಂಡು ಲಂಗಾದವಣಿ ಅದು ಹೊಂಟರ ನಿಮ್ಮ ಮನೆ. ಕೈ ಮಾಡಿ ಕಳ್ಸಿರಿ ಆಟನ್ನೋ ಅಡ್ಡದಲ್ಲಿ ಸ್ವಂಟದ ವಿಷ ಯಾಡದ ಶಿಷ್ಯ ಸೊಂಟಕ್ಕಿಂತ ವಾಸಿಕೊಂಡು ಗುಂಡಿನ ದಾಶ. ಸೊಂಟಕ್ಕನ ಕನ್ನಕ್ಕನ ಸೊಂಟಕ್ಕನ ಕನ್ನ ಸೊಂಟಕ್ಕನ ಆದ್ರೆ ಭಾರಿ ಡೇಂಜರು. ಸೊಂಟದ ಆಸುಪಾಸು ಇನ್ನು ಡೇಂಜರು. ಸೊಂಟಕ್ಕನ ಕನ್ನಕ್ಕನ ಸೊಂಟಕ್ಕನ ಕನ್ನ ಸೊಂಟಕ್ಕನ ಕನ್ನಕ್ಕನ ಸೊಂಟಕ್ಕನ ಕನ್ನ. ನೀ ಎಲ್ಲಂಟಿ ಗಾಡಿ ಸರ್ದಾರ ಬಡವ ಇದ್ದರು ಬಹುದೂರ. ಬಂದನ ತಿಂದು ನನ್ನ ಬಂಗಾರ ನನ್ನ ಹೊಟ್ಟೆ ಉರಿಸು ಮನೆ ಭಾರ. ಅತ್ತಿ ಮಾಡು ನೀ ಮನಸ ಅತ್ತಿ ಮಗ ನೀ ಕಾಸ. ಅವ್ವ ಅಪ್ಪನ ಮನೆಗೆ ಉಡಾಳ ಡ್ರೈವರ್ ಲವ್ವರ್ ನಾನ ಊರನ ಹತ್ತಿ ತಂಡಿ ಬೆತ್ತ ನಿನ್ನ ಗೊಂಡೆ ಬಾಯಾಗ ಎಡ್ಡತ್ತೇನ ಉಂಡೆ. ಮದ್ರಂಗಿ ಏನ್ಲೇ ಹುಡುಗಿ ನಿನ್ನ ತಿಂಡಿ. ಹತ್ತಿ ತಂಡೆ ಬೆತ್ತ ನಿನ್ನ ಗೊಂಡೆ ಬಾಯಾಗ ಎಡ್ಡತ್ತೇನ ಉಂಡೆ. ಓ ಏನ ಹುಡುಗಿ ನಿನ್ನ ತಿಂಡಿ. ತಂಡ್ಯಾಗ ತಡ್ದು ತಡ್ದು ಗಪ್ಪಗು ಅಂತೈತಿ. ನಮ್ಮಪ್ಪ ಐಟಿ ಹೊಟ್ಟೆ ಕೊಡಿಸಿ ಮಲ್ಗಿದ್ದೆ. ಹೇಳ್ತೀನಿ ಕೇಳಚಿನ ತಡಿಯಿನ ಸ್ವಲ್ಪ ದಿನ. ಹೇಳ್ತೀನಿ ಕೇಳಚಿನ ಸಡಿಯನ್ನು ಸ್ವಲ್ಪ ದಿನ. ನಿನ್ನ ಮುಂದೆ ಗೆಳತಿ ಬಂದ ಹಾಜರಕ್ಕಿನ. ನಾ ಯಾವ್ದೇನ ಬೇಲ ಮ್ಯಾಲ ಹೊರಗೆ ಬರ್ತಾನ ಅವ ಪಿಸ್ತೂಲ ಕಿಮ್ಮತ್ತಿನ ಅರಿವಿ ತರ್ತಾನ. ನಾ ಯಾವ್ದೇನ ಬೇಲ ಮ್ಯಾಲ ಹೊರಗೆ ಬರ್ತಾನ ಅವ ಪಿಸ್ತೂಲ ಕಿಮ್ಮತ್ತಿನ ಅರಿವಿ ತರ್ತಾನ. ಏನ ಮಾರಕ್ ಬಂದಿಯ ಮಾಮ? ಗಾಜ್ರಿ ಗಾಜ್ರಿ ಯಾರಿಗ್ ಬೇಕ್ರಿ? ಎಳೆ ಸೌತಿಕಾಯಿ ಕೆಂಪನ್ ಗಾಜ್ರಿ ಉದ್ದಂದೈತಿ. ಲೇ ಮಳ್ಳ ಹಡ್ಸಿ ಮಗನ, ಕೆಂಪನ್ ಗಾಜ್ರಲ್ಲ ಬಿಳೆವು ಕರೆವು ಇರ್ತಾವ ಅಲ್ಲೇ. ನೋಡಿಲ್ಲ ನಮ್ಮ ಮಗನ ನಮ್ಮ ಊರಿನ ಅಪ್ಪರ್ ಮಲ್ಲಯಪ್ಪ ಅಂತ ಯಾಕೆ ಹೋಗ ಕರೆ ಗಾಜ್ರಿನೂ ತೋರಿಸ್ತಾನ ಬಿಳೆ ಬೇರ್ನು ತೋರಿಸ್ತಾನ. ಲೇ ಮದ್ರಂಗಿ ಕೊಡ್ಲೇನ್ ಎಳೆ ಸೌತಿಕಾಯಿ ಕೆಂಪಂದು ಉದ್ದಂದ್ ಗಾಜ್ರಿ. ಏ ಮುಖದ ಮಾಮ ಮಾಮ ಹೇಳುವ ಹೇಳದ್ನ. ಅದನ್ನೇನು ಮಾಡ್ತಿಲಿ ಅವ ಮಾಟ ಗೀಟ ಮಾಡಿಸ್ಕೊಂಬಂದಿರ್ತಾನ. ಮಾಟ ಮಾಡಿಸ್ಕೊಂಬಂದಿರ್ತಾನ. ಒಮ್ಮೆ ಮುಟ್ಟಿದಿ ಫಿಕ್ಸ. ಒಲಿವ ಯವ್ವ ನಾ ಮುಟ್ಟಕ್. ಹಂಗನಬೇಡ್ಲಿ ಮದ್ರಂಗಿ ಹಂಗನಬೇಡ. ಈ ಮುಕುಂದನ ಮಾತಿಗೆ ಮರಳಾಗ್ಬೇಡ. ನೀ ಏನ್ರ ಇವನ್ ಕೈ ಹಿಡ್ದಿ ಅಂದ್ರ ಬಿಸಿಲು ಅನ್ನಂಗಿಲ್ಲ, ನೆಳ್ಳ ಅನ್ನಂಗಿಲ್ಲ, ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ಹೊಲಕ್ಕೆ ಕರ್ಕೊಂಡೋಗಿ ಕತ್ತಿ ದುಡ್ದಂಗೆ ದುಡಿಸ್ತಾನ್ಲೇ ಅವ ನಿನ್ನ. ಅಕಸ್ಮಾತ್ ನೀ ಏನ್ರ ನನ್ನ ಕೈ ಹಿಡಿದೆ ಅಂದ್ರ ರಾಣಿ ಹಂಗ ಸಾಕತೇನ ಜಾನಿನ ನಿನ್ನ. ಒಮ್ಮೆ ನಂಬಿ ಬಾರ ನೀ ನನ್ನ, ಒಮ್ಮೆ ನಂಬಿ ಬಾರ ನೀ ನನ್ನ. ಯಾರೇ ಬಂದರು ಎದುರ್ಯಾರ ನಿಂತರು ಹೊತ್ತ ತರ್ತನಂತ ಬಾರ ಚಿನ್ನ. ರಾಣಿ ಹಂಗ ಸಾಕತನ ಜಾನಿನ ನಿನ್ನ. ಒಮ್ಮೆ ನಂಬಿ ಬಾರ ನೀ ನನ್ನ, ಒಮ್ಮೆ ನಂಬಿ ಬಾರ್ಲಿ ನೀ ನನ್ನ. ಅಲ್ಲ ಮಾಮ ಇವೆಲ್ಲ ಬೆಳಿತಿಯಲ್ಲ ಎಲ್ಲಿ ಬೆಳಿತಿ ಹೇಳ ನೀನು? ಮತ್ ಆತಾಳ್ರಿ ಅಲ್ಲ ಮತ್ತೆ ಇವೆಲ್ಲ ರೈತರ ಮಾಡ್ತಾರಂದ್ರ ನಂಗೆ ರೈತರ ಮಾಮನ ಬೇಕು. ನಾ ರೈತರ ಮಾಮನ ಮದುವೆ ಆಗ್ತೀನಿ. ಒಮ್ಮೆ ಬಡ್ಡಿಗೆ ಹೋದ್ಯಾ ನೀ? ಮತ್ತ ಅಲ್ಲಿ ಒಯ್ಕೊಳತ್ರ ಏನ್ ಮಾಡ್ಲ? ಕೇ ಹೋ ಲೇ ಮುರಾರಿ ಹೋಗಪ್ಪ, ಇನ್ನ ನೀನು ಮುಂದಲ್ ಹೊಲ ನೋಡ್ಕೊ ಹೋಗಿಲ್ಲ. ನಂಬಿದ ಗೆಳೆಯಾಗ ಕೈಯ ಕೊಟ್ಟಾದಿ ಹೊಸ ಗಂಡನ ಮಾಡಿಕೊಂಡ ಗೆಳತಿ ಸಟ್ಟಾಗತಿ.
ನಂಬಿದ ಗೆಳೆಯಾಗ ಕೈಯ ಕೊಟ್ಟಾದಿ ಹೊಸ ಗಂಡನ ಮಾಡಿಕೊಂಡ ಗೆಳತಿ ಸಟ್ಟಾದಿ ನಾನು ಪಡಿಸಿದ ಚಾಳ ಬಳಿಯ ನೀನು ಬಿಚ್ಚಿಟ್ಟಿ ನಿನ್ನ ಮರೆಯೋದಿಲ್ಲ ಅಂತ ಅಂಗಾರ ಮುಟ್ಟಿದೆ ಹೊಸ ಮಲಗಿಟ್ಟಾಗಿ ನಮ್ಮ ಊರಗಸಿ ದಾಟಿದಿ ನಂಬಿದ ಗೆಳೆಯಾಗ ಕೈಯ ಕೊಟ್ಟಾದಿ ಹೊಸ ಗಂಡನ ಮಾಡಿಕೊಂಡ ಗೆಳತಿ ಸಟ್ಟಾದಿ ಮದ್ರಂಗಿ ನೀ ಮದ್ರಂಗಿ ಹೋಗು. ಇನ್ನ ಕಾಯಕ್ ಟೈಮ್ ಇಲ್ಲ. ಬ್ಯಾಡ. ಎಲ್ಲಿ ಊರ್ ಮಂದಿ ಕೂಡ್ಸ ಹೋಳಿಗೆ ಉಣ್ಣ ಅವ್ರನ್ನ ಕರಿಯ ಇವ್ರನ್ನ ಕರಿಯ ಅದೆಲ್ಲ ಗೋಜಿಗೆ ಹೋಗೋದು ಬೇಡ. ಇಂದ ಯಾದಿ ಮೇಲೆ ಶಾದಿ ಮಾಡಿಬಿಡಮು, ನಾಳೆಗೆ ಹಂಗ ಗಾದಿ ಏರಿಯ ಬಿಡಮು. ನಡಿ ನಡೀನ ಅವನು ಬ್ಯಾಡ್ಲಿ ಇದೊಂದ್ಸಲ ಯೋಚನೆ ಮಾಡು ನನ್ನ ಆಗು ಅಲ್ಲ ಮಾಮ ನನಗೆ ಮುಂಜಾನೆ ಎಲ್ಲ ಜಗ್ಗಸ್ ಕೊಡ್ಸ್ಯಾನ, ನೀ ಏನೂ ಕೊಡ್ಸಿಲ್ಲ ನನಗೆ. ಹಾಡನಾಗ ಹಾಡಿದೀನಿ, ಬಳಿ ಕೊಡ್ತೀನಿ. ನೀ ಇಷ್ಟ ಅವಂದಕ್ಕೆ ಆಸೆ ಪಡ್ತಿ ಅಂದ್ರೆ ನಂದು ಕೊಡ್ತಿದ್ದೆ. ನೀ ಮೊದ್ಲ ಅಡ್ವಾನ್ಸ್ ತರ್ಬೇಕು ನನಗೆ. ಹೋಗಂತ ಯಾವ್ದು 70 ವರ್ಷದ ಮುದುಕಿ ನನಗೆ ಗೊತ್ತಿದ್ದಿಲ್ಲ ಆಳ ಈಗ ಮನಸ್ಸು ಮಾಡು. ಒಲ್ಲಪ್ಪ ನಾ ಲೇ ಮಳ್ಳಾಡ್ಸಿ ಮಗನ, ಕೇಳಿ ಕೊಡ್ಸೋದ್ರಾಗ ಏನ್ರ ಪ್ರೀತಿ ಇರ್ತಲ್ಲೇ. ಕೇಳದೆ ತಂದು ಕೊಡೋದ್ರಲ್ಲಿ ಇರುವಂತ ಪ್ರೀತಿ ನಿನಗೇನು ಗೊತ್ತೈತೆ ಮಳ್ಳ? ನಿನಗೇನು ಗೊತ್ತೈತೆ? ನನಗೆ ಅದ್ರಲಿಂದ ಒಳ್ಳೆ ಲಾಭ ಐತೆ ಅಂದ್ರೆ ಅಷ್ಟ ಕೊಡ್ಸವನ, ಲಾಸ್ ಆಗತ್ತಂದ್ರೆ ಕೊಡಂಗಿಲ್ಲ. ಮುಂಜಾನೆ ಬ್ಯಾಗ್ ತೊಗೊಂಡು ಹೋಗ್ತೀನಿ ನಾನು. ನಿನಗೆಲ್ಲ ಹೋಗ್ಬಾ ಒಳಗ. ಅಲ್ಲ ಇಲ್ಲೇ ಇರ್ತೀನಿ. ನಾಗಿ ನಿನ್ನ ಗಿಡದ ಎಷ್ಟ ಭಾರಿ ಮಾವಿನಕಾಯಿ ಕಲ್ಲವರದ ನಡುವಲೇನ ಸಣ್ಣ ಮಿಡಿಗಾಯಿ ಸಿಟ್ಟು ಮಾಡಿ ನನಗೆ ಯಾಕೆ ಸಗದಿ ನಿನ್ನ ಬಾಯಿ ಅಡಡಡ ಸಿಟ್ಟು ಮಾಡಿ ನನಗೆ ಯಾಕೆ ತಗದಿ ಕಿಸಬಾಯಿ ನೀವು ಹೋಗೋ ಹೊತ್ನ್ಯಾಗ ಬರ್ತೀನಿ ಅಂದ ಮಾತ್ರ ಹೋಗ್ಬೇಡ. ಬರ್ತೀನಿ ಅಂತ ಏನ್ರ ಅಂದಿ ನಮ್ಮ ಗಜ್ಮಾಗ ಹಂಗಾದ್ರೆ ನೀನು ಬೆಣ್ಣ ಹತ್ತ ನೋಡು ಊರ್ತನ. ಹುಡುಗರು ಬೆನ್ನತ್ತವ. ಹಾ ಬರ್ತೀನಿ ಅಂದವ್ರು ಎಲ್ಲಿಗೆ ಹೋಗ್ತಾರ ಅಲ್ಲಿ ತನ ಬೆಣ್ಣ ಹತ್ತನ. ಯಾಕನ ಗೊತ್ತಿಲ್ಲ, ಎಂತ ಚಟ ಐತೆ ಅದು ಗೊತ್ತಿಲ್ಲ ನಂಗೆ. ನಾ ಮುಂಜಾನೆ ಬಸ್ ಹತ್ತಿ ಕೂಟಾಕಿನ ಗದಗಿಗೆ. ಬರ್ತೀನಿ ಅಂದ್ ನೋಡ್ಬೇಕಾರೆ ಊರ್ತನ ಬೆಣ್ಣ ಹತ್ತಲಿಲ್ಲ ಅಂತ ಕೇಳವ. ಹಾ ನೋಡೋಣ. ಹಾ ಬರ್ತೀನಿ ಅಂದ್ ಹೋಗ್ಬೇಕಾರೆ ನಿನ್ನ ಹಿಂದೆ ಅಲ್ಲಿ ಬಂದಿರ್ತಾವ ನೋಡು, ಹಿಂದಲ್ಲಿ. ಅಲ್ಲೇ ಅದ ಸ್ಟೇಜ್ನ್ಯಾಗ. ನಿನ್ನ ಗಜಮ ಅವಾಗ ಹತ್ತಾಗ. ಟೈಮ್ ಭಾಳ ಆಗೈತೆ ಅಂತ ಹೋಗ್ಬಿಡ್ ನೀವು ಊರಿಗೆ. ಇದೀಗ ನಮ್ಮ ಕಂಪನಿಗೆ ಹೈರಿ ಮಾಡಿದಂಥವ್ರು 1001 ರೂಪಾಯಿ ಚನ್ನಬಸಯ್ಯ ಸಂಗಯ್ಯ ಅಗ್ರಿಮೆಂಟ್ ಹಾಗೂ 501 ರೂಪಾಯಿ ಮಾಂತೇಶ್ ಸಮ್ಮುಕ್ಲಿ
ನಮ್ಮ ಸಂಗೀತ ಶಿಕ್ಷಕ ಇಲ್ಲೇ ಏನಿರೋದು ಬಿಡಬೇಡ್ರಿ ನಾನು ಇಲ್ಲೇ ಇಟ್ಕೊಂಡ್ಬಿಡ್ರಿ ಇವತ್ತು. ಹಂಗಂಗ ತಾಳೆ ಕಟ್ಟಿಂದ ಹೋಗಿ ಹೊಳ್ಳಿ ಉಡಿಯಕ್ಕೆ ಹಾಕೊಂಬರಕಂತಿ. ತಂಗಿ ಮದರಂಗಿ ನಿನ್ನ ಎಷ್ಟು ಹುಡುಕ್ಬೇಕವ್ವ ನಿನ್ನ? ಯಾಕ್ಯಪ್ಪ ನೀ ಅಂದ್ರು ನನ್ನ ಗಂಡ ಹುಡುಕಿ ಮದ್ವಿ ಮಾಡಂಗಿಲ್ಲ, ನಾನ ಹುಡುಕೊಂಡಿನಿ. ಯಪ್ಪ ನೀ ಮದ್ವಿ ಮಾಡ್ಬಿಡು ನಂದು. ಈ ಯಾವ ನಿನ್ನ ಮದುವೆ ಆಗೋ ಹೀರೋ? ಆ ಯಾವ ಮದುವೆ ಆಗೋ ನಿನ್ನ ಜೀರೋ? ಅಲ್ಲ ಏ ಮಾವ ನಾನ ಹೀರೋ, ಹಂಗಾರ ನಿನ್ನ ಮದ್ವಿ ಮಗಳ ನಿನ್ನ ಮಗಳ ಗಂಡ ನಾನ ಹಂಗಾತ ಹಾಕ್ಬಿಡಪ್ಪ ಆತವ. ಈಗ ಇಲ್ಲಿ ಬಸವೇಶ್ವರ ಜಾತ್ರೆಗ ಸಾಮೂಹಿಕ ವಿವಾದ ಅಂತ ಇಲ್ಲಿ ಮದುವೆ ಮಾಡಿ ಅಲ್ಲ, ನಂಗೆ ಮುಗಿಸ್ಬಿಡ್ತೀನಿ. ಆಗಂಗಿಲ್ಲ ಅದು. ಮತ್ತ ನನಗೆ ರೆಸಾರ್ಟ್ ಆಗಬೇಕು. ರೆಸಾರ್ಟ್ ನಮ್ಮ ಹುಬ್ಬಳ್ಳಿ ರೆಸಾರ್ಟ್ ಅಲ್ಲೇ ಬೇಕು ನಂಗೆ. ಅಲ್ಲ ಇವ್ನು ಯಾವ್ದೈತಲ್ಲ ಅದು? ಕೋಣಿ ರೆಸಾರ್ಟ್ ಅಲ್ಲೇ ಬೇಕು ನನಗೆ. ಅಲ್ಲೇ ಗಾಮ ಆಗುತ್ತೆ ನನಗೆ. ಆತ ಅಲ್ಲೇ ಗಾವದಲ್ಲೇ ಮದುವೆ ಮಾಡ್ಕೊಂಬಿಡು. ಈಗ ಇಬ್ರು ಕೂಡಿ 4 ಕೆಳಗೆ ಹೋಗ್ಬಿಡ್ತೀವಿ ನಾವು. ಆತಾಳ ಮಾವ ಇದ ಗಜನಾಗ ಯಾದಿ ಮೇಲೆ ಶಾದಿ ಮಾಡಿ ನಾಳೆ ಗಾದಿ ಕೊಡಿಸಿ ಕಳಿಸೇ ಬಿಡು. ನಿಯತ್ತಿಂದ ಹೇಳು, ಎಷ್ಟು ಸಲ ಮದುವೆ ಹಾಕಿ ನಾನು ಈಗಾರ ಯಾದಿ ಮೇಲೆ ಶಾದಿ ಅಂದಿಲ್ಲ. ಅದು ನಾನು ನೀನು ಒಪ್ಕೊಂಡಿದ್ದು, ನಿಮ್ಮ ಅಪ್ಪ ಒಪ್ಕೊಂಡ್ರೆ ಆಗತ್ತ. ಆತಾಳ ಮುಂದಿನ ಸಲ ಮತ್ತೆ ಒಳಗೆ ಹೋಗ್ತೀನಿ ಕರಿ ಊರವ್ರ ಒಪ್ಕೊಳ್ಳ. ಆತವ ಇಬ್ರು ಯಾಕೆ ಬಿಡತ್ರಿ? ಖರ್ಚು ಕಡಿಮೆ, ಟೈಮ್ ಕಡಿಮೆ, ಟೆನ್ಷನ್ ಕಡಿಮೆ. ನಡ್ರಿ ಮದುವೆ ಮಾಡಿ ಮುಗಿಸ್ಕೊಂಡು ಬಾ ಬಾ ನಿಮ್ಮ ಅಪ್ಪ ಹೋಗ್ತಾನ, ಕಾಲಿಗೆ ಬಿದ್ದು ಆಶೀರ್ವಾದ ತಗೋನಮ್ಮ. ಮುಗೀತಿಲ್ಲಿಗೆ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ.
ಬಿಟ್ಟರೆ ಕಾಮ ಬಾಣ ನೆತ್ತಿಗೇರಿದ ಈ ದಿನ ನಿಶೆಯು ನೆತ್ತಿಗೇರಿದ ಈ ದಿನ ನಿಶೆಯು ದುನಿಯ ನಮ್ಮದೆ ಬಾಮಗ ದಿನವೋ ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ ಚಿಕ್ಕಲಿ ಕಳೆದೋದ್ರೆ ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಖಾಯಂ ಜಾಗ ಹೇ ಕನಸು ಕಾಣಲು ತಪ್ಪಲ್ಲ ಹೊಡೆಯು ನೀ ಗೋಲಿ ಬರವು ಕೆಟ್ಟಿರೋ ನಾಲಿಗೆಗೆ ಚಟವು ಮಾಮೂಲಿ ಯಾರೇ ಬಂದರೂ ಅಂಜಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಎಣ್ಣ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗ ಹೇ ಕನಸು ಕಾಣಲು ತಪ್ಪಲ್ಲ ಹೊಡೆಯು ನೀ ಗೋಲಿ ಬರವು ಕೆಟ್ಟಿರೋ ನಾಲಿಗೆಗೆ ಚಟವು ಮಾಮೂಲಿ ಯಾರೇ ಬಂದರೂ ಅಂಜಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಎಣ್ಣ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ಲೇ ಹುಲಿ ಅದು ಎಷ್ಟು ಎತ್ತರಕ್ಕೆ ಹಾರುತ್ತೀಯ ಹಾರು ಮಗನೇ ಹಾರುವ ಪುಚ್ಚವನ್ನು ನೆಲಕ್ಕೆ ಅಪ್ಪಳಿಸುವಂತೆ ಮಾಡಿ ದಟ್ಟ ಅರಣ್ಯಕ್ಕೆ ಅಟ್ಟಿ ತಿನ್ನಲು ಕೂಳಿಲ್ಲದೆ ಕುಡಿಯಲು ನೀರಿಲ್ಲದೆ ವಿಷವನ್ನು ಕುಡಿಸುವಂತೆ ನಾ ಮಾಡಿ
ಶಿವನ ಪಾದ ಸೇರಿಸುವುದೇ ನಮ್ಮಂತರ ಗುರಿ. ನಿಮ್ಮಂತ ರೈತರನ್ನು ಶ್ರೀಮಂತರನ್ನಾಗಲು ಬಿಟ್ಟರೆ ನಾವು ಆಗ್ತೀವಿ ಬಡ ಭಿಕಾರಿಗಳು. ಅಂತ ದೊಡ್ಡರು ನಾವಲ್ಲ. ಬ್ರಿಟಿಷರು ಬಿಟ್ಟ ಹೋದ ಬಳುವಳಿ ಚಾಲುಕೆಯನ್ನು ಈ ನನ್ನ ವಜ್ರಕಾಂತನ ಕಾರಸ್ಥಾನ ಸೂರ್ಯಚಂದ್ರನಂತೆ ಎಲ್ಲ ಕಡೆ ಹರಡಲೇಬೇಕು. ಈ ವಜ್ರಕಾಂತನ ಕಾರುಸ್ಥಾನದ ಕಾರ್ ಮೋಡ ಕವಿ ಕಂದಂತೆ ಆಯಿತು. ಈ ಸದ್ಯದಲ್ಲಿ ನನ್ನ ಕೆಮಿಕಲ್ ಫ್ಯಾಕ್ಟರಿಯನ್ನು ಓಪನ್ ಮಾಡಿ ನನಗೆ ಎದುರಾದ ರೈತರಿಗೆ ವಿಷವನ್ನು ಕುಡಿಸಿ ಆತ್ಮಹತ್ಯೆ ಎಂದು ಪ್ರೂವ್ ಮಾಡುತ್ತೇನೆ. ಅದನ್ನು ನೋಡಿ ನಾನು ಕೇಕೆ ಹೊಡೆದು ನಗುತ್ತೇನೆ. ನೋ ಟೆನ್ಷನ್ ಮಿಸ್ಟರ್ ವಜ್ರಕಾಂತ್, ಬಿ ಹ್ಯಾಪಿ. ನಾನಿರುವಾಗ ಈ ಸದ್ಯದಲ್ಲಿ ನಿನ್ನ ಕನಸಿನ ಆಶೆಗಳನ್ನೆಲ್ಲ ನೆರವೇರಿಸುತ್ತೇನೆ. ಹೌದು ವಜ್ರಕಾಂತರವರೇ, ನಾವಿಬ್ಬರು ಇರುವಾಗ ಅದೇನು ದೊಡ್ಡ ಮಹಾ, ಇನ್ನು ಸದ್ಯದಲ್ಲೇ ನಿಮಗ ಜಯದ ಜಯಕಾರ ಬರ್ತಾ ಇದೆ. ನಾವು ಕಾದು ಹಂಗದ ಇದ ಖುಷಿಯಾಗ ಪಾರ್ಟಿ ಮಾಡಿ ಮುಗಿಸ್ಬಿಡ್ರಲ್ಲ. ನಿಲ್ಲಿಸಿ ನಿಮ್ಮ ಕಾಮಕ್ರೀಡೆಯ ಕರ್ಮಗೇಡಿಯ ಕುತಂತ್ರ ಕೆಲಸವನ್ನು ಎಲ್ಲಿ ಮಾಡಬಾರ್ದು ಕೆಲಸ ಮಾಡಿ ಎಲ್ಲಿ ಆಡಿ ಕುಣಿಯುತ್ತಿರುವರಲ್ಲೇ ಆರಾಮ್ ನನ್ನ ಮಕ್ಕಳು ಏಕಾಏಕಿಯಾಗಿ ಬಂದು ಬಾಯಿಗೆ ಬಂದಂತೆ ಬಗಳುತ್ತಿರುವೆಯಲ್ಲೇ ನೀ ಯಾವ ಕುಣ್ಣೆ? ವಜ್ರಕಾಂತ, ಹಸಿದವರಿಗೆ ಹಣ್ಣ ಹಾಕುವ ಅನ್ನದಾತ, ಪ್ರಾಣಿ ಪಕ್ಷಿಗಳಿಗೆ ಕಾಳು ಕೊಟ್ಟ ಕರುಣಾಮಯಿ, ದನ ಕರುಗಳಿಗೆ ಮೇವು ಕೊಟ್ಟ ಮೇಧಾವಿ, ನಿನ್ನಂತ ಸಣ್ಣ ಪುಂಡರಿಗೆ ರಾಚಿಗೆ ರೈತರ ಉಳಿದು ಸುತ್ತೂರಿಗೆ ಆಗರ್ಭ ಶ್ರೀಮಂತ ಈ ಊರಿನ ಸಕಲ ಜೀವಿಗಳಿಗೆ ಬದುಕಲು ಅವಕಾಶ ಕೊಟ್ಟ ಈ ವಜ್ರಕಾಂತನ ಮನೆ ಒಳಗೆ ಬಂದು ಬಾಯಿಗೆ ಬಂದಂತೆ ಬಗಳುತ್ತಿರುವೆಲ್ಲಲೇ ಹಳ್ಳಿಯ ಹುಂಬ ಯಾರು ನೀನು? ಕುತ್ತಿಗೆ ಕೊಯ್ಯುವ ಉಂಡ ಮನೆಗೆ ದ್ರೋಹ ಬಗೆಯುವ ನೀನೇ ನಾಲ್ಕು ಕರ್ಸುವನೇ ಮಗನ. ಈ ರೈತರಿಗೆ ಬದುಕಲು ಅವಕಾಶ ಮಾಡಿಕೊಡಲು ನೀನೇನು ಬ್ರಹ್ಮ ವಿಷ್ಣು ಮಹೇಶ್ವರನ? ಅವರಪ್ಪ ನಿಮ್ಮಂತ ಹಠ ತೊಟ್ಟು ನಿಂತವರಿಗೆ ಘಟ ಸರ್ಪಗಳು ನಾವು. ನೀನ್ ಇಲ್ಲಿಗೆ ಬಂದಿರೋದು ವಜ್ರಕ್ರಾಂತಿ ಅವರ ಮನೆ ಒಳಗೆ ಅಲ್ಲ, ಹುಲಿಗಳ ಹಿಂದಿನ ಗುಹೆ ಒಳಗೆ ಬಂದಿದ್ದೀಯಾ? ನೀನೇನಾ ಪ್ರೀತಿ ಪ್ರೇಮಕ್ಕೆ ದ್ರೋಹ ಬಗೆದ ಮೋಸಗಾರ್ತೆ? ಏಯ್, ಲೇ ಕೈ ಕೆಳಗೆ ಇಳಿಸು, ಬೊಟ್ಟು ಮಾಡಿದರೆ ನಿನ್ನ ಕೈಯನ್ನು ಕತ್ತರಿಸುತ್ತೇನೆ. ನಿನ್ನಂತ ಆದರ ಮಾಡುವ ಆದರಗಿತ್ಯರಿಗೆ ನಾನಲ್ಲ, ಇಡೀ ಈ ಊರಿನ ಗರತಿಯರು ಚಾಪ್ಪಲಿಯಿಂದ ನಿನ್ನ ಮೇಕಪ್ ಮಾಡಿದ ಮುಖ ಕೆತ್ತುವರಿಗೆ ಹೊಡೆಯುತ್ತಾರಲೇ. ಎಚ್ಚರ 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 ಹೇಳುವ ಹುಚ್ಚು ನನ್ನ ಮಗನೇ, ಇದೇ ಮಚ್ಚಿನಿಂದ ನಿನ್ನನ್ನು ಬಲಿ ತೆಗೆದುಕೊಂಡು ಬಿಡುತ್ತೇನೆ. ನೆನೆಸಿಕೋ ನಿನ್ನ ಮನೆಯ ದೇವರನ್ನ.
ವಜ್ರಕಾಂತ, ಇಡೀ ಈ ಊರಿನ ರೈತರು ಸಾಕಿದ ಹುಲಿ ಇದು. ಇಂದು ಅತಳ ಸುತಳ ಪಾತಾಳ ಒಂದಾಗಿ ಬಂದರು. ಆ ಬ್ರಹ್ಮ ವಿಷ್ಣು ಮಹೇಶ್ವರ ಒಗ್ಗಟ್ಟಾಗಿ ಬಂದರು. ಕತ್ತರಿಸುವೆ ನಿನ್ನ ಕತ್ತನ್ನು ಲೇ ಮಗಳೇ. ಏ ಹುಲಿಯ, ನೀನು ಹುಲಿ ಅಲ್ಲಲೇ, ಈ ಸಿಂಹ ರಾಜನಿಗೆ ಮೇಕೆ ಆಗುತ್ತೀಯ. ನನ್ನಿಂದಲೇ ನಿನ್ನ ಸಾವು ಮಗನೇ. ಲೇ ವಜ್ರಕಾಂತ, ಹುಲ್ಲು ತಿನ್ನುವ ಸಾಧು ಪ್ರಾಣಿ ಜಿಂಕೆ ವರ್ಷಕ್ಕೆ ಒಂದು ಮರೆಗೆ ಜನ್ಮ ನೀಡುತ್ತವೆ. ಅದನ್ನು ಆಹಾರ ಎಂದು ತಿಂದು ಬದುಕುವ ಸಿಂಹ 4-5 ಮರಿಗಳಿಗೆ ಜನ್ಮ ನೀಡುತ್ತವೆ. ಆದರೆ ಆ ಭಗವಂತನ ಕೃಪೆಯಿಂದ ಜಿಂಕೆಗಳು ಸಾವಿರಾರುಗಳಾಗುತ್ತವೆ. ಸಿಂಹಗಳು ಮಾತ್ರ ಬೇರೆ ಎಣಿಕೆಯಷ್ಟು ಉಳಿಯುತ್ತದೆ. ಧರ್ಮದಿಂದ ಬದುಕುವವರನ್ನು ಧರ್ಮ ರಕ್ಷಿಸುತ್ತದೆ. ನಿನ್ನಂತ ಅಧರ್ಮದಿಂದ ಬದುಕುತ್ತಿರೋ ಪಾಪಿಗಳಿಗೆ ಇಂದು ಮೋಕ್ಷ ನೀಡಲು ಬಂದಿರುವೆಲೇ ಮಗನೇ. ನೀನು ಬದುಕಿದ್ದರೆ ತಾನೇ ನನ್ನ ಜೊತೆ ಎಗರಿ ನನ್ನನ್ನು ಕೊಲ್ಲಲು ಬರುವುದು. ನೆನೆಸಿಕೋ ನಿನ್ನ ಮನೆಯ ದೇವರನ್ನು. ಹೇಗಿದೆ ಈ ಚಲದಂಕ ಮಲ್ಲನ ಚಮತ್ಕಾರ. ರೈತ ಕೂರಿಗೆ ಹಿಡಿದು ಒತ್ತಿ ಬಿತ್ತಿದರೆ ರೈತನಾಗುತ್ತಾನೆ. ಬಡವರಿಗೆ ಆಶ್ರಯ ಕೊಟ್ಟು ಮಗನಾಗುತ್ತಾನೆ. ನಿನ್ನಂತ ಕಳ್ಳ ಕದಿಮರಿಗೆ ತಲೆ ಕತ್ತರಿಸುವ ಸುನಾಮಿ ಆಗುತ್ತಾನಲೇ ವಜ್ರಕಾಂತ. ನಿಲ್ಲಿಸು ಹುಲಿಯ, ನಿಲ್ಲಿಸು. ಆ ವಜ್ರಕಾಂತನ ಏನೂ ಮಾಡಬೇಡ. ಬೇಡಪ್ಪ ಹುಲಿಯ, ಬಿಟ್ಟು ಬಿಡು ಅಂತ ಹೊಲಸು. ಇನ್ಸ್ಪೆಕ್ಟರ್, ನೀವು ಇಲ್ಲಿಗೆ ಏಕೆ ಬಂದಿರಿ ಸರ್? ದಯಮಾಡಿ ಈ ವಿಷಯದಲ್ಲಿ ನನ್ನನ್ನು ತಡೆಯಬೇಡಿ. ಇವನು ನನ್ನ ತಂಗಿಯನ್ನು ಕೊಲೆ ಮಾಡಿದ ಕೊಲೆಗಾರನು. ಇವನು ನಮ್ಮ ಅಣ್ಣನ ಕಾಲು ಮುರಿದ ಕರ್ಮಗೇಡಿ. ಇವನು ರೈತರಿಗೆ ವಿಷ ಉಣ್ಣಿಸಿ ಆತ್ಮಹತ್ಯೆ ಎಂದು ಸಾಬೀತುಪಡಿಸಿದ ದೇಶದ್ರೋಹಿ ಇವನು. ಇನ್ಸ್ಪೆಕ್ಟರ್, ಇವನು ಇನ್ನು ಬದುಕುವುದು ವ್ಯರ್ಥ. ಬಾರಲೇ ವಜ್ರಕಾಂತ, ಬಾ. ನಿನ್ನ ಅಂತ್ಯಕ್ಕೆ ಕಂತಿ ಕಟ್ಟುವಲೇ ಮಗನೇ. ಬೇಡ ಬಿಡು ಹುಲಿಯ, ಬೇಡ. ಇಂಥ ಹೊಲಸ್ತಿನ ಮನುಷ್ಯನನ್ನು ಬಿಟ್ಟು ಬಿಡು. ಅಣ್ಣ ನೀನು? ಹೌದಪ್ಪ, ಇಂತಹ ಮೋಸ ವಂಚನೆ ಮಾಡಿ ಮೇಲೆ ಬದುಕುತ್ತಿರುವವರು ಕಾಲವೇ ತಕ್ಕ ನಿರ್ಧಾರ ಕೊಟ್ಟು ಶಿಕ್ಷೆ ಕೊಡುತ್ತದೆ. ಹೌದು ಹುಲಿಯ, ನಿಮ್ಮಣ್ಣ ಹೇಳುವುದು ಸರಿಯಾಗಿದೆ. ಈಗಾಗಲೇ ನೀನು ಕೊಲೆ ಮಾಡಿದೆ, ಜೈಲು ಶಿಕ್ಷೆ ಅನುಭವಿಸಿದೆ. ಮತ್ತೇಕೆ ಈ ಕೊಲೆ ಮಾಡುತ್ತೀಯಾ? ನಿನ್ನ ತಂಗಿಯನ್ನು ಕೊಲೆ ಮಾಡಿದೆ. ಈ ವಜ್ರಕಾಂತನನ್ನು ಅರೆಸ್ಟ್ ಮಾಡಿ ತಕ್ಕ ಶಿಕ್ಷೆ ಕೊಡಿಸುತ್ತೇನೆ. ಇನ್ಸ್ಪೆಕ್ಟರ್ ಜಗನ್ನಾಥ್, ಅವಳನ್ನು ಕೊಂದಿದ್ದು ನಾನೇ ಎನ್ನುವುದಕ್ಕೆ ಸಾಕ್ಷಿ ಬೇಕಲ್ಲವೇ ನಿನಗೆ? ಟೈಮ್ಗೆ ಬಂತು ನೋಡ್ರಿ ನಮ್ಮ ದೋಸ್ತು ಮದ್ರಂಗಿ. ಏನೇನು ನೋಡಿಯವ ಇದ್ದದ್ದೆಲ್ಲ ಇವ್ರ ಮುಂದೆ ಹೇಳ್ಬಿಡು. ನಾ ಹಾದಿ ಹಿಡಿದು ಹೋಗ್ಬೇಕಾರ ಆ ವಜ್ರಕಾಂತ್ ಅವರ ಯಾರ ವಜ್ರಕಾಂತ್ ಅವರು ಸಿಂಚನ ಅವರ್ನ ಕಚ 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 ಅಂತ ಕೊಲ್ಲಕತ್ತಿದ್ರು. ಮತ್ತ ಆ ಕೂಸಿ ಎಳೆಕಂದಮ್ಮ ಅದನ್ನು ಸಹಿತ ಕೇರ್ ಮಾಡ್ಲಿಲ್ಲ, ಅದನ್ನು ಕಚ ಪಚ ಅಂತ ತುಳಿದು ಬಿಟ್ರು. ನಾನ ಪ್ರತ್ಯಕ್ಷ ನೋಡಿನಿ. ಆಯ್ತು ನೋಡ್ರಿ, ಇದ್ದಂಗೆ ಹೇಳ್ಬಿಟ್ಟ ನೋಡ್ರಿ. ನೀವು ಇದ್ರ ಮ್ಯಾಗ ಏನು ಮಾಡ್ತೀರಿ ಮಾಡ್ಕೋರಿ. ಹುಲಿಯ, ದಯಮಾಡಿ ಈ ಮೃಗಗಳಿಂದ ನನ್ನನ್ನು ಕರೆದುಕೊಂಡು ಹೋಗು. ನನ್ನನ್ನು ಮಾತ್ರ ಬಿಟ್ಟು ಹೋಗ್ಬೇಡ ನೀನು. ಸರಿ ಪಲ್ಲವಿ, ಆ ಕಾಲ ಈಗ ಕೂಡಿ ಬಂದಿತು. ಹುಲಿಯ, ಬೇಡೋ ಅವಳ ಕೈಯನ್ನು. ಲೇ ವಜ್ರಕಾಂತ, ನೀನು ನನ್ನ ತಂಗಿಯ ಮೋಸ ಮಾಡಿದಂತೆ ನಾನು ನಿನ್ನ ತಂಗಿಗೆ ಮೋಸ ಮಾಡಿಲ್ಲ. ಅವಳ ಕೊರಳಿಗೆ 3 ಗಂಟು ಹಾಕಿದೆ. 1ನೇ ಗಂಟು ನಂಬಿಕೆ ಇಡಲು, 2ನೇ ಗಂಟು ಆಶ್ರಯ ಕೊಡಲು, 3ನೇ ಗಂಟು ಕೊನೆವರೆಗೂ ಕೈ ಹಿಡಿಯುತ್ತೇನೆಂದಲೇ ಮಗನೇ. ಅಂದರೆ ಹೆಣ್ಣಿಗೆ ಮೂಗಿನ ಮೇಲೆ ಕೋಪ ಜಾಸ್ತಿ ಅಂತ ಮೂಗುತಿ ಹಾಕುತ್ತಾರೆ. ಅಹಂಕಾರ ಬರಬಾರದೆಂದು ಕಿವಿಗೆ ಕಿವಿಯೋಲೆ ಹಾಕುತ್ತಾರೆ. ಆದರೆ ದೃಷ್ಟಿ ಬೇರೆ ಕಡೆ ಹೋಗಬಾರದೆಂದು ಕಾಲಿಗೆ ಕಾಲುಂಗುರ ಹಾಕುತ್ತಾರೆ. ಲೇ ವಜ್ರಕಾಂತ,
ಹೀಗಾಗಿ ಎಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗುರ ನಿನ್ನ ತಂಗಿಯ ಕಾಲಲ್ಲಿ ಕಣ್ಣು ಕುಕ್ಕುತ್ತವೆ. ನೋಡಲೇ ಮಗನೇ ನೋಡು. ಏ ಹುಲಿಯ, ಅಲ್ರಿ ಎಲ್ಲ ಮುಗಿಸ್ಬಿಟ್ರಿ ಅಲ್ಲ, ಹಂಗಾರ ನೀವು ಈ ಕರ್ಕೊಂಡು ಹೋಗ್ಬಿಡ್ರಿ ಆ ಕಡೆ. ಲೇ ಚಾರ್ಲಿ, ಕೊಡಬಾಲೆ ಆ ಬಂದೂಕನ್ನು, ಸುಟ್ಟು ಬಿಡುವೆ ಇವರಿಬ್ಬರ ದೇಹವನ್ನು. ಯಪ್ಪ ಎಲ್ಲ ಬಂದೂಕ ಕಟ್ಟಿ ಗಂಟು ಮಟ್ಟಿ ಕಟ್ಟಿ ಅಲ್ಲಿ ಸಂಗಮ್ ಬ್ರಿಡ್ಜ್ನಾಗ ಹೋಗೋರು ಬಂದ್ಬಿಟ್ಟಿನಿ. ಥೂ, ನಂಬಿಕೆ ದ್ರೋಹಿ ನನ್ನ ಮಗನೇ. ಲೇ ಹುಲಿಯ, ನೀನು ನನ್ನ ತಂಗಿಯನ್ನು ದಕ್ಕಿಸಿಕೊಂಡನೆಂದು ಮಾತ್ರಕ್ಕೆ ಮರಳಿ ನಿನ್ನ ಆಸ್ತಿಯನ್ನು ನೀನು ಪಡೆಯುತ್ತೇನೆ ಅಂದರೆ ಅದು ನಿನ್ನ ಹುಚ್ಚುತನಲೇ. ಅದೆಲ್ಲವೂ ಈಗ ರಾಮನ ಹೆಸರಿಗೆ ಆಗಿದೆ ವಜ್ರಕಾಂತ್. ಮೋನಿಕಾ, ನೀನು ನಾನೇ ಈ ಆಸ್ತಿಯನ್ನು ಎಲ್ಲ ಅವರ ಹೆಸರಿಗೆ ನಾನೇ ಬರೆದು ಕೊಟ್ಟಿದ್ದೇನೆ. ಈ ವಾರ ಆಡುತ್ತಿರುವ ಪ್ರೀತಿಯ ನಾಟಕದಲ್ಲಿ ಕೂಡ ನಾನು ಸಮಾನಾಗಿದ್ದೇನೆ. ನಾವಿಬ್ಬರು ಸೇರಿಯೇ ಈ ಕೆಲಸವನ್ನ ಮಾಡಿದ್ದೇನೆ. ಇನ್ನೊಬ್ಬರು ಇದ್ದಾರೆ. ಹೌದು ಗೆಳೆಯ, ನಮ್ಮೂರಿನಲ್ಲಿ ನಡೆಯುವ ಅನ್ಯಾಯವನ್ನು ಸಾಕ್ಷಿ ಸಮೇತವಾಗಿ ಹಿಡಿಯಲು ನಾನು ಪೊಲೀಸ್ ಆಫೀಸರ್ನಾದರೂ ಯಾರಿಗೂ ನಿಜ ಹೇಳಲು ಆಗಲಿಲ್ಲ. ದಯಮಾಡಿ ನನ್ನನ್ನು ಎಲ್ಲರೂ ಕ್ಷಮಿಸಿ. ಥ್ಯಾಂಕ್ ಯು ಸರ್. ಇವರನ್ನು ಎಳೆದುಕೊಂಡು ಬನ್ನಿ. ನಿಲ್ಲಿ ಇನ್ಸ್ಪೆಕ್ಟರ್, ನಿಲ್ಲಿ. ಲೇ ವಜ್ರಕಾಂತ, ನಿನ್ನ ಮೈ ಮೇಲೆ ಇರೋ ಬಟ್ಟೆ ಬರೇ ಬಂಗಾರ ಸಿರುಟವಲು ನಮ್ಮ ಮನೆತನದ ಸ್ವತ್ತು. ಅದನ್ನು ಕಳಿಸಿ ನಮ್ಮ ಅಣ್ಣನ ಕಾಲಿಗೆ ಸಮರ್ಪಿಸುಲೇ ಮಗನೇ. ನಮ್ಮೂರಿನ ರೈತ ರಾಜ ರಾಮಣ್ಣವರಿಗೆ ಜಯವಾಗಲೇ. ನಮ್ಮೂರಿನ ರೈತ ರಾಮಣ್ಣನಿಗೆ ಜಯವಾಗಲೇ. ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ನಾಡಿನ ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಜಯ ಭಾರತ, ಜಯ ಭಾರತ, ಜಯ ಭಾರತ, ಜಯ ಭಾರತ.